ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಕಾಂತರಾಜ್ ಹಾಗೂ ಜಯಪ್ರಕಾಶ್ ಹೆಗಡೆ ಅವರು ಇಬ್ಬರು ಕೂಡ ಅವರ ಅವಧಿಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸುದೀರ್ಘವಾಗಿ ಸಮೀಕ್ಷೆಯನ್ನು ಮಾಡಿಸಿದರು. ಎಲ್ಲ ಸಮುದಾಯಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ಅದು ಸರಿಯಾಗಿ ಆಗಿಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನ ಮಾತುಗಳು ಬಂದಿದ್ದರಿಂದ ಮರುಸರ್ವೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದೇಶವನ್ನು ಮಾಡಿರುವಂಥದ್ದು. ಈಗ ಮತ್ತೆ ಮರುಸರ್ವೆ ಆಗ್ತಾಯಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯಕ್ ಅವರು ಈಗ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ, ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಆಯೋಗ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ಮಾತನಾಡಿಸೋದಕ್ಕೆ ಸ್ವತಃ ಆಯೋಗದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್, ಭಾಳಷ್ಟು ದೊಡ್ಡ ಕೆಲಸ ಸಿದ್ದರಾಮಯ್ಯ ನಿಮ್ಗೆ ಕೊಟ್ಟಿದ್ದಾರೆ. ಯಾವ ರೀತಿಗೆ ತಯಾರಿ ಆಗಿದೆ ಸರ್ ಆಯೋಗ? ನೀವು ಹೇಳಿದ ಪ್ರಕಾರ ಅದು ಸರಿ ಇರಲಿಲ್ಲ ಅಂತ ಪುನಃ ಸಮೀಕ್ಷೆ ಮಾಡಬೇಕು ಅಂತ ತೀರ್ಮಾನ ತಗೊಳ್ಳಿಲ್ಲ. ಕ್ಯಾಬಿನೆಟ್ ಮುಂದೆ ಅದು 2 ಸಮೀಕ್ಷೆ ಅನ್ನೋದು ಸರಿಯಲ್ಲ. 2014ರಲ್ಲಿ ಕಾಂತರಾಜ್ ಅವರು ಸರ್ವೆ ಮಾಡಿ ಅದನ್ನು ಕಂಪೈಲ್ ಮಾಡಿದರು. ಒಂದು ಸರ್ವೆ ಇರ್ತದೆ, ಮತ್ತೊಂದು ರಿಪೋರ್ಟ್ ಇರ್ತದೆ. ಸೆಕ್ಷನ್ 9 ಪ್ರಕಾರ ಸರ್ವೆ ಮಾಡ್ತಾರೆ, ಸರ್ವೆ ರಿಪೋರ್ಟ್ ಅಂತಾರೆ ಅದಕ್ಕೆ. ಮತ್ತೊಂದು ರಿಪೋರ್ಟ್, ಆ ಬೇಸಿಸ್ ದತ್ತಾಂಶವನ್ನು ತಗೊಂಡು ರಿಪೋರ್ಟ್ ಮಾಡ್ತಾರೆ. ಆ ರಿಪೋರ್ಟ್ ಮೇಲೆ ಗೌರ್ಮೆಂಟ್ನವರು ತೀರ್ಮಾನ ತಗೊಳ್ತಾರೆ ಸೆಕ್ಷನ್ 11 ಕೆಳಗಡೆ. ಇದು ಸ್ಟ್ಯಾಚ್ಯೂಟ್ರಿ ರಿಕ್ವೈರ್ಮೆಂಟ್ ಅಂಡರ್ ದಿ ಆ್ಯಕ್ಟ್. ಅದರ ಪ್ರಕಾರ 2014ರಲ್ಲಿ ಕಾಂತರಾಜ್ ಅವರ ಆಯೋಗದಲ್ಲಿ ಸಮೀಕ್ಷೆ ಮಾಡಿ ಅವರು 2017ರಲ್ಲಿ ಎಲ್ಲ ಸಮೀಕ್ಷೆಯನ್ನು ಮುಗಿಸಿದರು. 2017ರಲ್ಲಿ ಕಾಂತರಾಜ್ ಅವರ ಟರ್ಮು ಮುಗೀತು, 2ನೇ ಟರ್ಮು ಮುಗೀತು. 3ನೇ ಟರ್ಮ್ ಕೊಡಲಿಕ್ಕೆ ಅವಕಾಶ ಇಲ್ಲದಿದ್ದರಿಂದ ಅದು ಸಮೀಕ್ಷೆ ರಿಪೋರ್ಟ್ ರೆಡಿ ಆದ್ರೂ ಅದನ್ನು ಮುಂದುವರಿಸ್ಲಿಕ್ಕೆ ಆಗಲಿಲ್ಲ ಕಾಂತರಾಜ್ ಅವರ ಕಮಿಟಿಯಲ್ಲಿ. ಅದು ಆಯೋಗ ರೀಕಾನ್ಸ್ಟಿಟ್ಯೂಟ್ ಆಗಿ ಬರೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಯಿತು. ಆಮೇಲೆ ಜಯಪ್ರಕಾಶ್ ಹೆಗಡೆ ಅವರು 2017ರಲ್ಲಿ ಅವರಿಗೆ ಕೆಲವು ಬೇರೆ ಬೇರೆ ಕಮ್ಯುನಿಟಿಯಿಂದ ರಿಪ್ರೆಸೆಂಟೇಷನ್ ಬಂದಿದ್ದಕ್ಕೆ ಸರ್ಕಾರದವರು ಜಯಪ್ರಕಾಶ್ ಹೆಗಡೆ ಅವರಿಗೆ ಈ ವಿಷಯದಲ್ಲಿ ನಿಮ್ಮ ಒಪಿನಿಯನ್ ಕೊಡಿ ಅಂತ ಕೇಳಿದವಾಗ ಜಯಪ್ರಕಾಶ್ ಹೆಗಡೆ ಅವರು ಒಂದು ಮಧ್ಯಂತರ ರಿಪೋರ್ಟ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿದರು. ಅದು ಸಬ್ಮಿಟ್ ಮಾಡುವಾಗ ಮಧ್ಯಂತರ ರಿಪೋರ್ಟನ್ನು ಇದು ಕಾಂತರಾಜ್ ಅವರ ಆಯೋಗದ ಬೇಸಿಸ್ ಮೇಲೇ ಮಾಡಿರೋದು. ಯಾವುದೇ ರಿಪೋರ್ಟ್ ಇದ್ರೂ ಅದಕ್ಕೆ ಒಂದು ಬೇಸಿಸ್ ಬೇಕಾಗ್ತದೆ. ಆ ಬೇಸಿಸ್ಸು ಈ ಕೇಸ್ನಲ್ಲಿ, ಜಯಪ್ರಕಾಶ್ ಹೆಗಡೆ ಅವ್ರು ಮಾಡಿರೋ ಕೇಸ್ನಲ್ಲಿ ಕಾಂತರಾಜ್ ಅವರ ಸರ್ವೆ ಮೇಲೇ ಆಗಿರೋದು. ಅದನ್ನು ಗೌರ್ಮೆಂಟ್ ಅವರು ಒಪ್ಕೊಳ್ತು. ಅದು ಮುಂದೆ ಕೇಸ್ ಆಯಿತು, ಅದು ಹಾಗೆ ಪೆಂಡಿಂಗ್ ಉಳಿದು ಸ್ಟೇಟಸ್ಗೂ ಆಗಿ. ಅದು ನಂತರ ಅವರು ಒಂದು ಫೈನಲ್ ರಿಪೋರ್ಟ್ ಕೊಟ್ಟರು ಜಯಪ್ರಕಾಶ್ ಹೆಗಡೆ ಅವರು. ಜಯಪ್ರಕಾಶ್ ಹೆಗಡೆ ಅವರು ಹೊಸದಾಗಿ ಸರ್ವೆ ಮಾಡಲಿಲ್ಲ, ಕಾಂತರಾಜ್ ಅವರ ಸರ್ವೆ ಅನಲೈಸ್ ಮಾಡಿ ಅದರ ಮೇಲೆ ಒಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಅವ್ರಿಗೆ ಕೊಡಲಿಕ್ಕೆ 2024ರಲ್ಲಿ ರಿಪೋರ್ಟ್ ಕೊಟ್ಟರು. ಆವಾಗ ಇಲೆಕ್ಷನ್ ಅನೌನ್ಸ್ ಮಾಡಿದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅದನ್ನು ಕ್ಯಾಬಿನೆಟ್ ಮುಂದೆ ಬರಲಿಕ್ಕೆ ಸಮಯ ಆಯಿತು. ಅದು ಬಂದಿದ್ದು ಜನವರಿ ಫೆಬ್ರವರಿ 2025. ಆ ಸಮಯದಲ್ಲಿ ಕ್ಯಾಬಿನೆಟ್ ಮುಂದೆ ಬಂದವಾಗ ಒಂದು ಕೆಲವು ಕಾನೂನಿನ ಇಶ್ಯೂಸ್ ರೇಸ್ ಆಯಿತು. ಈ ದತ್ತಾಂಶ 2014ರಲ್ಲಿ ಇರೋದ್ರಿಂದ ಅದು ಇಟ್ ಈಸ್ ನಾಟ್ ಕಂಟೆಂಪ್ರೇನಿಯಸ್ ಇದು ರಿಪೋರ್ಟು. ಅಷ್ಟರಲ್ಲಿ ಸುಪ್ರೀಂ ಕೋರ್ಟ್ನವರೇ 2-3 ಕೇಸ್ನಲ್ಲಿ ಯಾವುದೇ ಅನುಕೂಲತೆ ಮಾಡಿ ಗೌರ್ಮೆಂಟ್ ಆರ್ಡರ್ ಮಾಡುವಾಗ ಅದಕ್ಕೆ ಸಪೋರ್ಟಿಂಗ್ ಡಾಟಾ ಇರಬೇಕು. ಅದಕ್ಕೆ ನೀವು ಹಳೇದನ್ನು ಉಪಯೋಗಿಸಿ ಮಾಡಿದರೆ ತಪ್ಪಾಗ್ತದೆ ಅಂತ ಕಾನೂನಾಗಿರೋದ್ರಿಂದ 10 ವರ್ಷದ ಹಿಂದಿನ ದತ್ತಾಂಶದ ಮೇಲೆ ಅವರು ಯಾವುದೇ ತೀರ್ಮಾನ ತಗೊಂಡ್ರು ಅದು ಕಾನೂನು ಚೌಕಟ್ಟಿನಲ್ಲಿ ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಕ್ಯಾಬಿನೆಟ್ನವರು ಅದನ್ನು ರಿಜೆಕ್ಟು ಮಾಡಲಿಲ್ಲ, ಎಕ್ಸೆಪ್ಟು ಮಾಡಲಿಲ್ಲ, ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ದತ್ತಾಂಶ ಒಂದು ಡಿಕೇಡ್ ಓಲ್ಡ್ ಆಗಿತ್ತು. ಅದು ಒಂದೇ ಕಾರಣಕ್ಕೆ ಸರ್ಕಾರದವರು ಕ್ಯಾಬಿನೆಟ್ನಲ್ಲಿ ನಾವು ಹೊಸದಾಗಿ ಸರ್ವೆ ಮಾಡಿ ಅದನ್ನು ನಾವು ಸ್ಟ್ಯಾಚ್ಯೂಟ್ರಲ್ಲಿ ಏನು ಮಾಡಬೇಕು ಅದನ್ನು ಮಾಡುವ ಅಂತ ತೀರ್ಮಾನ ತಗೊಂಡು ಆಯೋಗಕ್ಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಕೇಳಿದರು.
ಮಾಡ್ತೀವಿ, ಇಮಿಡಿಯೇಟಾಗಿ ಮಾಡ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಒಂದು ಸ್ವಲ್ಪ ಪ್ರಿಪ್ರೇಟ್ರಿ ಟೈಮ್ ಬೇಕಾಗ್ತದೆ. ಒಂದು 90 ದಿವಸದಲ್ಲಿ ಮಾಡ್ತೀವಿ ಅಂತ ನಾವು ಹೇಳಿದವಾಗ ಗೌರ್ಮೆಂಟ್ನವರು ಮುಂದುವರಿಸಿ ಅಂತ ಗೌರ್ಮೆಂಟ್ ಆರ್ಡ್ರ್ ಆಯಿತು. ಅದರ ಪ್ರಕಾರ ಸರ್, ಈಗ ಕಾಂತರಾಜ್ ಅವರು ಆಗ ಮಾಡಿದಂತಹ ಒಂದು ಸರ್ವೆ, ಅವರ ಅವಧಿಯಲ್ಲಿ ಆದಂತಹ ಅಂಕಿಅಂಶಗಳ ಸಂಗ್ರಹ ಏನಿತ್ತು, ದತ್ತಾಂಶಗಳ ಸಂಗ್ರಹ ಏನಿತ್ತು, ಅದಕ್ಕೆ ಭಾಳಷ್ಟು ಆಕ್ಷೇಪಗಳು ಮುಂದುವರೆದ ಸಮುದಾಯಗಳು ವ್ಯಕ್ತಪಡಿಸಿದ್ವು. ವೈಜ್ಞಾನಿಕವಾಗಿ ಸರ್ವೆ ಆಗಿಲ್ಲ ಅಂತ. ಈಗ ನೀವು ರೀಸರ್ವೆ ಮಾಡೋದಕ್ಕೆ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟಿದ್ದಾರೆ, ತಾವು ಅಧ್ಯಕ್ಷರಾಗಿದ್ದೀರಾ. ಆ ಎಲ್ಲ ಅನಾನುಕೂಲತೆಗಳು ಆಗದಂತೆ, ಇಂಥ ಆಕ್ಷೇಪಗಳು ಬರದೇ ಇರುವಂತೆ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಾ? ಅದು ನೀವು ಸೈಂಟಿಫಿಕ್ ಆಗಿಲ್ಲ ಅಂತ ನಿಮ್ಮ ಅನಿಸಿಕೆ ಇರ್ಬೋದು, ನನ್ನ ಪಬ್ಲಿಕ್ದು ಅನಿಸಿಕೆ ಇರ್ಬೋದು. ಅದು ಯಾವುದು ಆಧಾರದ ಮೇಲೆ ಹೇಳ್ತಾ ಇಲ್ಲ. ಯಾರೂ ಈ ಕಾರಣಕ್ಕೆ ಇದು ಅನ್ಸೈಂಟಿಫಿಕ್ ಅಂತ ಹೇಳೋದು ನನಗೆ ಸರಿ ಕಾಣೋದಿಲ್ಲ. ಆಗಿನ ಸಮಯದಲ್ಲಿ 2014ರಲ್ಲಿ ಇಲ್ಲಿ ನಮ್ಮ ಸ್ಟೇಟಿನ ಎಸ್ಟಿಮೇಟೆಡ್ ಪಾಪ್ಯುಲೇಷನ್ ವಾಸ್ 6 crore 10 lakhs 8 or 10 lakhs ಇತ್ತು. ಅವರು ಸಮೀಕ್ಷೆ ಮಾಡಿದ್ದು 5,98,00,000 ಜನರದ್ದು ಸಮೀಕ್ಷೆ ಮಾಡಿ, ಡಾಟಾ ಕಲೆಕ್ಟ್ ಮಾಡಿ, ಅದನ್ನು ಕಂಪೈಲ್ ಮಾಡಿ. ಇಟ್ ಈಸ್ ಸ್ಟಿಲ್ ಅವೈಲೇಬಲ್. ಅದೇನು ಮುಚ್ಚಿ ಹಾಕಿದ್ದಲ್ಲ, ಏನಿಲ್ಲ. ಇಟ್ ಈಸ್ ಅವೈಲೇಬಲ್, ಬಟ್ ನೋಬಡಿ ಈಸ್ ಯೂಸಿಂಗ್ ದಟ್ ಡಾಟಾ. ಆವಾಗಲೇ ಆಗಿನ ಸರ್ಕಾರದವರು ಅವರು ದೇ ಶುಡ್ ಹ್ಯಾವ್ ಅನೌನ್ಸ್ಡ್ ವಾಟ್ ಈಸ್ ದಿ ಕಂಟೆಂಟ್ಸ್. ಅದು ಮಾಡಲಿಲ್ಲ. ಅದಕ್ಕೆ ಇದು ಅವಕಾಶ ಕೊಟ್ಟಿದೆ. ಬಾಯಿಗೆ ಬಂದಂಗೆ ಏನೋ ಮಾತಾಡ್ತಾರೆ, ಅನ್ಸೈಂಟಿಫಿಕ್ಕು, ಎಲ್ಲೇ ಕೂತ್ಕೊಂಡು ಬರ್ತಿದ್ದು ಅಂತ. ಈಗ 5,98,00,000 ಜನರ ಸ್ಟೇಟ್ಮೆಂಟು ಫಿಸಿಕಲ್ ಫಾರ್ಮ್ನಲ್ಲಿ ಇರೋದರಿಂದ ಅದು ಅನ್ಸೈಂಟಿಫಿಕ್ ಆಗ್ತದೆ ಅಂತ ನನಗೆ ಯಾವ ಥರ ತಿಳ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಅನ್ಸೈಂಟಿಫಿಕ್ ಅಂದವರು ನನಗೆ ಬಂದು ಈ ಕಾರಣಕ್ಕೆ ಅನ್ಸೈಂಟಿಫಿಕ್ ಅಂತ ಯಾರೂ ಹೇಳಿಲ್ಲ. ಅದಕ್ಕೆ ಏನು ಬೇಸಿಸು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಡಿ, ಅದು ಚರ್ಚೆ ಮಾಡಿ ಏನು ಅವಶ್ಯಕತೆ ಇಲ್ಲ. ಅದು ಜನರ ತಿಳುವಳಿಕೆ. ನನ್ನ ಪ್ರಕಾರ ಜನರಕ್ಕಿಂತ ಅವರು ಸೋ ಕಾಲ್ಡ್ ಇದು ಲೀಡರ್ಸು ಅವರು ಇವರು ಅಂದ್ಕೊಳ್ತಾರೆ. ಸಮ್ ಕಮ್ಯುನಿಟಿ ಪೀಪಲ್, ಅವರಿಗೆ ಈ ನಂಬರ್ಸು ಅಪರೆಂಟ್ಲಿ ಒಂದು ಸ್ವಲ್ಪ ಅವರಿಗೆ ಬೇಕಾಗಿತ್ತು. ಅದಕ್ಕೆ ತಮ್ಮದು ಕಡಿಮೆ ಆಯಿತು, ಹೆಚ್ಚಾಯಿತು ಅಂತ ತಿಳ್ಕೊಂಡು ಅದು ಅನ್ಸೈಂಟಿಫಿಕ್ ಅಂತ ಒಂದು ಕಾರಣ ಕೊಟ್ಟು ಕ್ರಿಟಿಸೈಸ್ ಮಾಡಿರ್ಬೋದು. ಬಟ್ ಅದೇನು ಅನ್ಸೈಂಟಿಫಿಕ್ ಆಗಿರಲಿಲ್ಲ. ಅನ್ಸೈಂಟಿಫಿಕ್ ಅಂತ ತಿಳ್ಕೊಂಡು ಗೌರ್ಮೆಂಟ್ನವರು ಅದನ್ನು ಎಕ್ಸೆಪ್ಟ್ ಮಾಡದೇ ಇಲ್ಲ. ಗೌರ್ಮೆಂಟ್ನವರು ಒಂದೇ ಕಾರಣಕ್ಕೆ ಅದನ್ನು ಎಕ್ಸೆಪ್ಟ್ ಮಾಡಿ ಮುಂದೆ ಗೌರ್ಮೆಂಟ್ ಆರ್ಡ್ರ್ ಮಾಡಲಿಲ್ಲ. ಯಾಕಂದರೆ ದತ್ತಾಂಶ 10 ವರ್ಷದ ಹಳೆಯದು. ಅದು ಒಂದೇ ಕಾರಣಕ್ಕೆ ಗೌರ್ಮೆಂಟ್ನವರು ಆ ದತ್ತಾಂಶದ ಮೇಲೆ ಈಗ ಮಾಡಿದರೆ ತಪ್ಪಾಗ್ತದೆ, ಹೊಸ ದತ್ತಾಂಶ ತಗೊಂಡು ಮುಂದುವರಿಸುವಂಥ ತೀರ್ಮಾನ ಮಾಡಿ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ನಾವು ರೀಸರ್ವೆ ಮಾಡ್ತಾಯಿದ್ದೀವಿ. ಈಗ ರೀಸರ್ವೆಯಲ್ಲಿ ಸರ್, ತಾವು ಯಾವೆಲ್ಲ ಪ್ರಕ್ರಿಯೆಗಳನ್ನು ಉಪಯೋಗಿಸ್ತಾ ಇದ್ದೀರಾ? ಯಾಕಂದರೆ ಈ ದತ್ತಾಂಶಗಳನ್ನು ಸಂಗ್ರಹ ಮಾಡೋದಕ್ಕೆ ಏನೆಲ್ಲ ಮಾಡ್ತಾಯಿದ್ದೀರಾ ಅಂತ. ಯಾವುದೇ ಸರ್ವೆಗೆ ಕೆಲವು ಪ್ರೀ ರಿಕ್ವಿಸಿಟ್ಸ್ ಇರ್ತವೆ. ಒನ್ ಆಫ್ ದಿ ಮೇನ್ ಪ್ರೀ ರಿಕ್ವಿಸಿಟ್ ಅವಶ್ಯಕತೆ ಇದೆ, ಅದು ಇಲ್ಲದಿದ್ದರೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಹೌಸ್ ಲಿಸ್ಟಿಂಗ್ ಅಂತ. ಹೌಸ್ ಲಿಸ್ಟಿಂಗ್ ಅಂತಂದರೆ ನಮ್ಮ ಸ್ಟೇಟ್ನಲ್ಲಿ 7 ಕೋಟಿ ಜನ ಇದ್ದಾರೆ. 7 ಕೋಟಿ ಜನಕ್ಕೆ ನಮ್ಮ ಅಂದಾಜು ಪ್ರಕಾರ ಅಥವಾ ಹಿಂದಿನ ರೆಕಾರ್ಡ್ ನೋಡಿದವಾಗ 2,20,00,000 ಕುಟುಂಬಗಳಿದ್ದಾವೆ ಅಂತ ಅಸೆಸ್ ಮಾಡಾಗಿದೆ. ಹೆಚ್ಚು ಇರ್ಬೋದು, ಕಡಿಮೆನೂ ಇರ್ಬೋದು. ಮಿನಿಮಮ್ ಒಂದು 2 ಕೋಟಿ ಕುಟುಂಬಗಳಿದ್ದಾವೆ. ಅವನ್ನ ನಾವು ಸರ್ವೆ ಮಾಡಬೇಕಾಗ್ತದೆ. ಕುಟುಂಬದ್ದು ಮಾಹಿತಿ ತಗೊಳ್ಳೋದು, ಕುಟುಂಬದಲ್ಲಿರೋ ಮೆಂಬರ್ಸದ್ದು ಮಾಹಿತಿ ತಗೊಳ್ತೀವಿ. ಈಗ ನಾವು ಸರ್ವೆ ಮಾಡುವಾಗ ಇಂಡಿವಿಜುವಲಾಗಿ ಹೋಗಿ ಅವ್ರದ್ದು ಮಾಹಿತಿ ತೊಗೊಳ್ಲಿಕ್ಕಾಗೋದಿಲ್ಲ. ಕುಟುಂಬದ ಮಾಹಿತಿ ತೊಗೊಳ್ತೀವಿ. ಕ್ವೆಶ್ಚನರ್ ಇರ್ತದೆ ರಿಲೆವೆಂಟು ಕುಟುಂಬ. ಆ ಕುಟುಂಬದ ಚೇಂಜ್ ಓವರ್ ಜನ್ರೇಷನಿಂದ ಜನ್ರೇಷನಿಗೆ ಏನು ಚೇಂಜ್ ಆಗಿದೆ ಅನ್ನೋದು ಅಸೆಸ್ ಮಾಡಲಿಕ್ಕೆ ಈ ಸರ್ವೆ ಮಾಡೋದು. ದಟ್ಸ್ ಎ ಮೇನ್ ಟಾಸ್ಕ್ ಆಫ್ ಅವರ್ ಕಮಿಷನ್. ಈ ಪ್ರೀ ರಿಕ್ವಿಸಿಟು ಯಾವ್ದು ತೊಗೊಳ್ಬೇಕು ಅಂತ ಫಸ್ಟ್ ಸಮಸ್ಯೆ ಶುರು ಆಯ್ತು ನಮಗೆ. ಆವಾಗ 2011ರಲ್ಲಿ ಸೆನ್ಸಸ್ನವರು ಏನು ಕುಟುಂಬಗಳನ್ನ ಐಡೆಂಟಿಫೈ ಮಾಡಿ ಲೀಸ್ಟ್ ಮಾಡಿದ್ರು, ಅದು ಭಾಳ ಹಳೇದು. 2011ರಲ್ಲಿ ಮಾಡಿದ್ದನ್ನು ನಾವು ಉಪಯೋಗಿಸಿ ಅದನ್ನು ರಿಪೇರ್ ಮಾಡಿ ಅಪ್ಗ್ರೇಡ್ ಮಾಡಲಿಕ್ಕೆ ಒಂದು 6 ತಿಂಗಳಾಗ್ತದೆ ಅಂತ ನಾವು ಅದನ್ನು ಬಿಟ್ಟಾಕಿಬಿಟ್ವಿ.
ಅದರಲ್ಲಿ ಕುಟುಂಬ ಐಡೆಂಟಿಫೈ ಮಾಡಿದ ಮೇಲೆ ಮಾಹಿತಿ ಸಿಕ್ಕರೂ ಅದನ್ನು ಮ್ಯಾಪಿಂಗ್ ಮಾಡಬೇಕಾಗ್ತದೆ. ಅಂದರೆ ನಮ್ಮ ಸರ್ವೇಯರ್ ಹೋಗುವಾಗ ನಿನಗೆ 150 ಮನೆ ಕುಟುಂಬಗಳು ಇಂಥಲ್ಲಿದ್ದಾವೆ, ನೀನು ಹೋಗಿ ಸರ್ವೆ ಮಾಡಬೇಕು ಅನ್ನೋದು ಒಂದು ಪ್ರೊಸೆಸ್. ನಾವು ಐಡೆಂಟಿಫೈ ಮಾಡಲಿಕ್ಕೆ ನಿಮಗೆ ಒಂದು ಏರಿಯಾ ಮ್ಯಾಪ್ ಕೊಟ್ಟು 150 ಕೊಟ್ಟು ಅವ್ರಿಗೆ ಕಳಿಸ್ಬೇಕು. ಕಳಿಸ್ಲಿಕ್ಕೆ ನಾವು ಯಾರಿಗೆ ಯಾವ್ದು ಅಲಾಟ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಬೇಕು ತಾನೆ. ಅದಕ್ಕೆ ಅವಶ್ಯಕವಾಗಿ ನಾವು ಹೌಸ್ ಲಿಸ್ಟಿಂಗ್ ಅಂತ ಮಾಡ್ತೀವಿ. ಇದು ನಮ್ಮ ಸರ್ವೆಯಲ್ಲಿ ಅಷ್ಟೇ ಅಲ್ಲ, ಈಗ ಬಾಕಿ ಇಲೆಕ್ಷನಿಯರಿಂಗು ಬೇರೆ ಇದನ್ನು ಮಾಡೋದು ಅವಕ್ಕೆಲ್ಲದಕ್ಕೂ ಹೌಸ್ ಲಿಸ್ಟಿಂಗ್ ಆದಮೇಲೆ ಬಾಕಿ ಪ್ರೋಸೆಸ್ ಆಗ್ತದೆ. ಈಗ ಸೆಂಟ್ರಲ್ ಗೌರ್ಮೆಂಟ್ನವರು ಸೆನ್ಸಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು 6 ತಿಂಗಳು ಟೈಮ್ ಇಟ್ಕೊಂಡಿದ್ದಾರೆ ಹೌಸ್ ಲಿಸ್ಟಿಂಗ್ ಮಾಡಲಿಕ್ಕೆ. ಅದು ಮುಗಿದ ಮೇಲೆ ಆಮೇಲೆ ಸೆನ್ಸಸ್ ಶುರು ಆಗೋದು. ಅದು ಬೇರೆ ಪ್ರೋಸೆಸ್ಸೇ, ಬೇರೆ ಉದ್ದೇಶಕ್ಕೆ ಬೇರೆ ಇದನ್ನು ಮಾಡೋದು. ಸರ್, ಈಗಾಗಲೇ ತೆಲಂಗಾಣ ಮತ್ತು ಬಿಹಾರ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಮಾಡಿದ್ದಾರೆ. ನೀವೇನಾದರೂ ಅಲ್ಲಿಗೋಗಿದ್ರೆ ಅಧ್ಯಯನ ಮಾಡ್ಕೊಂಡು ಬಂದ್ರೆ, ನೀವು ಆಗಿರ್ಬೋದು ಇಲ್ಲ ನಿಮ್ಮ ಟೀಮ್ ಅವರೇ ಆಗಿರ್ಬೋದು? ನಾವೆಲ್ಲನೂ ಅಲ್ಲಿಂದ VCಯಲ್ಲಿ ನಮಗೆ ಸಮಯ ಕಡಿಮೆ ಇದ್ದಿದ್ದರಿಂದ ಅಲ್ಲಿ ಹೋಗಿ ನಾವು ಕೇಳೋ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಯಾರು ಮೇನ್ ಸರ್ವೆ ಮಾಡಿಸಿದ್ರು ಆ ಅಥಾರಿಟಿ ಹತ್ರ 3 ಗಂಟೆ ಚರ್ಚೆ ಮಾಡಿ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ತೊಗೊಂಡಿದ್ದೀವಿ. ನಮ್ಮದಕ್ಕೂ ಮತ್ತು ತೆಲಂಗಾಣಕ್ಕೂ ಡಿಫ್ರೆನ್ಸ್ ಏನಂತಂದರೆ, ತೆಲಂಗಾಣದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಥ್ರೂ ಸರ್ವೆ ಮಾಡಿಲ್ಲ. ಪ್ಲ್ಯಾನಿಂಗ್ ಅಥಾರಿಟಿ ಅಂತ ಇರ್ತದೆ ಗೌರ್ಮೆಂಟ್ನಲ್ಲಿ, ಡಿಪಾರ್ಟ್ಮೆಂಟ್ ಆಫ್ ಪ್ಲ್ಯಾನಿಂಗ್. ಅವರು ಥ್ರೂ ಯೂಸಿಂಗ್ ಟೀಚರ್ಸು ಅವ್ರು ಸರ್ವೆ ಮಾಡಿದರು. ಅದರಲ್ಲಿ ಅವ್ರು ದತ್ತಾಂಶ ಕಲೆಕ್ಟ್ ಮಾಡಿದ್ದು ಬ್ಯಾಕ್ವರ್ಡ್ನೆಸ್ಸಿಗೆ ಸೀಮಿತವಾಗಿ ಏನು ಮಾಡಲಿಲ್ಲ. ಅವ್ರು ಬೇರೆ ಎಲ್ಲ ಪ್ಲ್ಯಾನಿಂಗ್ ಹೇಗೆ ಮಾಡಬೇಕು, ಏನು ಮಾಡಬೇಕು, ಬೇರೆ ಯಾವೆಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅವಕ್ಕೆ ಅನುಕೂಲ ಆಗುವ ಹಾಗೆ ಜನರಲಾಗಿ ದತ್ತಾಂಶ ಕಲೆಕ್ಟ್ ಮಾಡಿ ಅದನ್ನು ಅಸೆಂಬ್ಲಿ ಮುಂದೆ ತಂದು ಪಾಸಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವರು ಆ ಫಸ್ಟ್ ಪ್ಯಾರಾಗ್ರಾಫ್ನಲ್ಲೇ ಹೇಳಿದ್ದಾರೆ, ನಮ್ಮ ಈ ಸರ್ವೆ ಇಟ್ ಈಸ್ ನಾಟ್ ಮೆಂಟ್ ಫಾರ್ ದಿ ಪರ್ಪಸ್ ಆಫ್ ಗಿವಿಂಗ್ ರಿಸರ್ವೇಷನ್ ಅಂಡರ್ ಆರ್ಟಿಕಲ್ 15 and 16 ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಇದು ಇಟ್ ವಾಸ್ ನಾಟ್ ಮೆಂಟ್ ಫಾರ್ ದ್ಯಾಟ್ ಅಂತ. ಸೊ ಅದಕ್ಕೆ ನಮ್ಮದಕ್ಕೆ ಕಂಪೇರ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ. ನಮ್ಮದು ಸ್ಟ್ಯಾಚ್ಯೂಟ್ರಿ ಫಂಕ್ಷನು ಮೇನ್ ಪರ್ಪಸ್ ಈಸ್ ಟು ಐಡೆಂಟಿಫೈ ಹೂ ಆರ್ ಬ್ಯಾಕ್ವರ್ಡ್ ಆ್ಯಂಡ್ ವಾಟ್ ರಿಸರ್ವೇಷನ್ ಆರ್ ಅದರ್ ಇಶ್ಯೂಸ್ ಆರ್ ಟು ಬಿ ಪ್ರೊವೈಡೆಡ್ ಫಾರ್ ಬೈ ದಿ ಗೌರ್ಮೆಂಟ್. ಅದನ್ನು ಅಡ್ವೈಸ್ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ನಮ್ಮ ಸರ್ವೆ ಮಾಡ್ತೀವಿ. ಸರ್, ಈ ಸರ್ವೆಯಲ್ಲಿ ಸರ್ ತಾವು ಯಾವೆಲ್ಲ ನೌಕರರನ್ನು ಬಳಸ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಯಾಕಂದರೆ ಇದು ದೊಡ್ಡ ಸರ್ವೆ, ಇಡೀ ರಾಜ್ಯಾದ್ಯಂತ ಪ್ರತಿ ಮನೆಯನ್ನು ಕೂಡ ತಲುಪಬೇಕಾಗಿರುವುದರಿಂದ ಹೋಗಬೇಕಾಗಿರೋದ್ರಿಂದ ಯಾರೆಲ್ಲ ಭಾಗಿಗಳಾಗ್ತಾ ಇದ್ದಾರೆ, ಯಾರಿಗೆಲ್ಲ ನೀವು ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು? ನಾನು ಹೇಳಿದಾಗೆ ಹೌಸ್ ಲಿಸ್ಟಿಂಗ್ ಮಾಡಿದ್ಮೇಲೆ ನಮ್ಮ ಸರ್ವೆ ಶುರು ಆಗ್ತದೆ. ಹೌಸ್ ಲಿಸ್ಟಿಂಗು ಮಾಡಲಿಕ್ಕೇ ನಮಗೆ ಸಮಸ್ಯೆ ಇತ್ತು ಅಂತ ಹೇಳಿದ್ನಲ್ಲ, ಅದರ ಸಲುವಾಗಿ ನಾವು ಒಂದು ಹೊಸದಾಗಿ ಆ್ಯಪ್ ಡೆವಲಪ್ ಮಾಡಿ, ಇದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ, ನಮ್ಮ ಸ್ಟೇಟ್ ಈಸ್ ನಂಬರ್ 1 ಇನ್ ದಿ ಕಂಟ್ರಿ ಆಫ್ ಹ್ಯಾವಿಂಗ್ ಎಲೆಕ್ಟ್ರಿಕೇಷನ್ ಪ್ರಾವಿಷನ್ ಮಾಡಿ ಎಲ್ಲ ಮನೆಗೂ ದೀಪ ಕೊಟ್ಟಿದ್ದಾರೆ. ಆ ಎಲೆಕ್ಟ್ರಿಫಿಕೇಷನ್ ಆದ ರೆಸಿಡೆನ್ಷಿಯಲ್ ಹೌಸಿಗೆ ಪ್ರತಿ ತಿಂಗಳು ಮೀಟರ್ ರೀಡರ್ಸ್ ಹೋಗ್ತಾರೆ. ಅವರು ಹೋಗಿ ಬಿಲ್ಲನ್ನು ಜನ್ರೇಟ್ ಮಾಡಿ ಕೊಟ್ಟು ಬರ್ತಾರೆ. ಅದು ಅವರ ಕೆಲಸ, ದಿನನಿತ್ಯದ ಕೆಲಸ. ನಾವು ಅವ್ರ ಜೊತೆಗೆ ಅವರಿಗೆ ಇನ್ನೊಂದು ಆ್ಯಪ್ ಕೊಟ್ಟು, ನೀವು ಅಲ್ಲಿ ಹೋದವಾಗ ಆ ಮೀಟರ್ ನಂಬರಿಗೆ ಅಳವಡಿಸ್ಕೊಂಡು ಇಂಥಲ್ಲಿ ಇದೊಂದು ಕುಟುಂಬ ಇದೆ ಅಂತ ಹೇಳಿ ಜಿಯೋ ಟ್ಯಾಗ್ ಮಾಡಲಿಕ್ಕೆ ಹೇಳಿದ್ವಿ ನಾವು. ಅವ್ರು ಆ ಮನೆಗೆ ಹೋಗಿ ಜಿಯೋ ಟ್ಯಾಗ್ ಮಾಡಿ ಈ ಮನೆ ಇಂಥ ಕುಟುಂಬ ಇದೆ ಅಂತ ಹೇಳಿ ಇನ್ಫಾರ್ಮೇಷನ್ ರೆಕಾರ್ಡ್ ಮಾಡಿ ಅದನ್ನು ನಮ್ಮ ಸರ್ವರಿಗೆ ಕಳಿಸಿದ್ದಾರೆ ಇಲೆಕ್ಟ್ರಾನಿಕಲಿ ಅವ್ರ ಆ್ಯಪ್ ಥ್ರೂ. ಸೊ ನಮ್ಮ ಸರ್ವರ್ನಲ್ಲಿ ಇಂಥ ಮನೆಯಲ್ಲಿ ಇಂಥ ಕುಟುಂಬ ಇದೆ ಅಂತ ಬಂದಿದೆ. ಅವರಲ್ಲಿ ಹೋದವಾಗ ಅವ್ರೇನಲ್ಲಿ ಜಿಯೋ ಟ್ಯಾಗ್ ಮಾಡಿದ್ರು ಅದಕ್ಕೆ ಒಂದು ಯೂನಿಕ್ ಕೋಡ್ ಕೊಡ್ತಾರೆ. ಅದನ್ನು ಬರೆದ್ಬಿಟ್ಟು ಒಂದು ಸ್ಟಿಕ್ಕರನ್ನು ಮನೆ ಬಾಗಿಲಿಗೆ ಅಂಟಿಸಿದ್ದಾರೆ. ಅಂದರೆ ಈ ಜಾಗದಲ್ಲಿ ಒಂದು ಕುಟುಂಬ ಇದೆ ಅಂತ ಅವರು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮ್ಮ ಸರ್ವರ್ನಲ್ಲಿ ಅದೆಲ್ಲ ರೆಕಾರ್ಡ್ ಆಗಿರ್ತದೆ. ನೀವೀಗ ನಾಳೆ ಎಲ್ಲಾದರೂ ಯಾವುದೋ ಮನೆ ಹುಡುಕೊಂಡು ಹೋಗ್ಬೇಕಂತಂದರೆ ಗೂಗಲಿಗೆ ಹೋಗ್ತೀರಿ, ಲೊಕೇಶನ್ ಕೇಳ್ತೀರಿ, ಲೊಕೇಶನ್ ಬರ್ತದೆ. ಅದೇ ಥರ ನಮ್ಮ
ಸ್ಟೇಟ್ನಲ್ಲಿರೋ ಎಲ್ಲ 2,25,00,000 ಕುಟುಂಬದ್ದು ಯಾವ ಮನೆಯಲ್ಲಿ ಯಾರಿದ್ದಾರೆ ಅಂತ ನಮ್ಗೆ ಈಗಾಗಲೇ ರೆಕಾರ್ಡ್ ಆಗಿದೆ. ಅಂದರೆ ನಮ್ಮ ಇನ್ನೂ ಒಂದು 2-3 ದಿವಸ ಇರ್ಬೋದು ಇವರು ಮೀಟರ್ ರೀಡರ್ ಕಂಪ್ಲೀಟ್ ಮಾಡಲಿಕ್ಕೆ. ಅವ್ರ ಕಾರ್ಯ ಮುಗಿದ ಮೇಲೆ ನಮ್ಮಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರ್ತದೆ, ಇಂಥವ್ರ ಮನೆ ಇಂಥಲ್ಲಿ ಇದೆ ಅಂತೇಳಿ ಜಿಯೋ ಟ್ಯಾಗ್ ಆಗಿ. ಈಗ ನೆಕ್ಸ್ಟ್ ರೌಂಡ್ ಯಾವಾಗ ಸರ್ವೆಗೆ ಹೋಗ್ತಾರೆ ಆವಾಗ ನಾವು ಈ ಏರಿಯಾದಲ್ಲಿ ನೀನು ಸರ್ವೆ ಮಾಡಬೇಕು, ಇಷ್ಟು ಮನೆಗಳು ಇದು ಈ ಏರಿಯಾದಲ್ಲಿ ಬರ್ತದೆ ಅಂತ ನಾವು ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವರಿಗೆ ಕಳಿಸ್ತೀವಿ. ಅವ್ರು ಹೋದವಾಗ ಅಲ್ಲಿ ಮತ್ತೆ ಅದು ಜಿಯೋ ಟ್ಯಾಗ್ ಕನ್ಫರ್ಮೇಷನ್ ಆಗಿ ಅಲ್ಲಿ ಸರ್ವೆ ಮುಗಿಸಿ, ಸರ್ವೆ ಮುಗಿದ ಮೇಲೆ ಅವ್ರು ಇನ್ನೊಂದು ನಂಬರ್ ಜನ್ರೇಟ್ ಮಾಡಿ, ಈಗ ನೀವು ನೋಡಿರ್ಬೋದು ಸ್ಟಿಕ್ಕರ್ ಒಂದರಲ್ಲಿ ಫಿಲ್ ಆಗಿದೆ, ಒಂದು ಬ್ಲ್ಯಾಂಕ್ ಇದೆ, ಆ ಬ್ಲ್ಯಾಂಕ್ನಲ್ಲಿ ಫಿಲ್ ಮಾಡ್ತಾರೆ. ಅಂದರೆ ಈ ಮನೆನ ನಾವು ವಿಸಿಟ್ ಮಾಡಿ ಸರ್ವೆ ಮಾಡಿದ್ದೀವಿ ಅಂತ ಅವನೇ ಡಿಕ್ಲೇರ್ ಮಾಡಿ ಅದನ್ನು ಅಂಟಿಸಿ ಬರ್ತಾನೆ. ಅದರಿಂದ ನಮಗೆ ಎಲ್ಲ 2,25,00,000 ಮನೆಗಳನ್ನ ಸರ್ವೆ ಆಗಿದೆ ಅಂತ ಇನ್ಫಾರ್ಮೇಷನ್ ಬರ್ತದೆ. ಅದ್ರ ಮೇಲೆ ನಾವು ಮುಂದೆ ಅನಲೈಸ್ ಮಾಡಿ ಮುಂದುವರಿಸ್ತೀವಿ. ಇದನ್ನು ನಾವು ಮಾಡಬೇಕಾಗಿದ್ದು ಯಾಕಂದರೆ ಆವಾಗಲೇ ಕಂಪ್ಲೇಂಟ್ ಶುರು ಆಗಿದ್ದು, ಕೆಲವು ಮನೆಗೆ ವಿಸಿಟ್ ಮಾಡಲಿಲ್ಲ, ಅಲ್ಲಿ ಕೂತ್ಕೊಂಡು ಮಾಡಿದ್ರು, ಇಲ್ಲಿ ಕೂತ್ಕೊಂಡು ಮಾಡಿದರು ಅಂತ. ಈ ಸ್ಟಿಕ್ಕರ್ ಹಾಕ್ತಿರೋದು ಕೂಡ ಭಾಳಷ್ಟು ಕಡೆ ನಮಗೆ ಗಮನಕ್ಕೆ ಬರ್ದೇನೆ ಸ್ಟಿಕ್ಕರ್ ಹಾಕಿ ಹೋಗಿದ್ದಾರೆ ಅನ್ನುವಂತಹ ಒಂದು ಕಂಪ್ಲೇಂಟ್ಸ್ ಬರ್ತದೆ. ಅವ್ರ ಗಮನಕ್ಕೆ ಬರೋದಕ್ಕೂ ಸ್ಟಿಕ್ಕರ್ ಅಂಟಿಸೋದಕ್ಕೂ ಏನೂ ಸಂಬಂಧ ಇಲ್ಲ. ಅವರಿಗೆ ಎಜುಕೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಪರ್ಪಸ್ಸಿಗೆ ಈ ಕುಟುಂಬ ಇಲ್ಲಿದೆ ಅಂತ ಹೇಳೋದನ್ನು ನಾವು ಮೀಟರ್ ಥ್ರೂ, ರೆಸಿಡೆನ್ಷಿಯಲ್ ಮೀಟರ್ ಥ್ರೂ ಐಡೆಂಟಿಫೈ ಮಾಡಿ ನಮ್ಮ ಪರ್ಪಸ್ಸಿಗೆ ಅದನ್ನು ನಾವು ಸರ್ವೇಯರಿಗೆ ಕೊಟ್ಬಿಟ್ಟು ಇಂಥ ಜಾಗಕ್ಕೆ ಹೋಗಿ ಅಂತ ಕೊಡ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಮಾತ್ರ ನಾವು ಸ್ಟಿಕ್ಕರ್ ಅಂಟಿಸಿರೋದು. ಏನೋ ತಪ್ಪೋಗಿದೆ ಸ್ಟಿಕ್ಕರು ಇಲ್ಲ ಅಂತಂದ್ರೂ ಅವರಿಗೆ ನೀವು ಪಕ್ಕದ ಮನೆಯಲ್ಲಿ ಸ್ಟಿಕ್ಕರ್ ಇಲ್ಲದಿದ್ದರೆ ಅಲ್ಲಿ ಹೋಗಿ ಸರ್ವೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಆ ಸರ್ವೇಯರ್ ಅನುಕೂಲಕ್ಕೆ ಮತ್ತು ನಮಗೆ ಅಸರ್ಟೇನ್ ಮಾಡಲಿಕ್ಕೆ ಅವ್ರು ಯಾವ ಹಾದಿಯಲ್ಲಿ ಹೋಗಬೇಕು ಅಂತ ತಿಳ್ಕೊಳ್ಳಿಕ್ಕೆ ನಾವು ಈ ಆ್ಯಪ್ ಡೆವಲಪ್ ಮಾಡಿ ಹೌಸ್ ಲಿಸ್ಟಿಂಗ್ ಮಾಡಿದ್ದೀವಿ. ಸೊ ಜನರಿಗೆ ನಾವು ಮುಂಚೆ ತಿಳಿಸೋ ಅವಶ್ಯಕತೆ ಇರಲಿಲ್ಲ. ಮೀಟರ್ ರೀಡರ್ ಹೇಗಿದ್ದರೂ ಹೋಗಲೇಬೇಕು, ಅವ್ರಿಗೆ ನೀವು ಬರಬೇಡ ಅಂತ ಯಾರೂ ಹೇಳೋದಿಲ್ಲ ಮನೆಯಲ್ಲಿ. ಸೊ ಅವರಿಗೆ ನಾವು ಎಡಿಷ್ನಲ್ ವರ್ಕ್ ಕೊಟ್ಟು ಅವರಿಗೆ ರೆಮ್ಯುನರೇಷನ್ ಕೊಟ್ಟು ಈ ಡಾಟಾನ ನಾವು ಜನ್ರೇಟ್ ಮಾಡಿದ್ದೀವಿ, ಹೌಸ್ ಲಿಸ್ಟಿಂಗ್ ಡಾಟಾ. ಅದರಿಂದ ನಾವು ಮುಂದುವರಿಸ್ತೀವಿ. ಇದರಿಂದ ಒಂದು ಯಾವುದೂ ಮನೆ ಮಿಸ್ ಆಗೋಲ್ಲ, ಎಲ್ಲ 7 ಕೋಟಿ ಜನರದ್ದು ಸರ್ವೆ ಆಗ್ತದೆ. ಇದು ಸ್ಕಿಪ್ ಮಾಡಿದ್ರು, ಅಲ್ಲಿ ಮನೇಲಿ ಕೂತ್ಕೊಂಡು ಬರೋದ್ರು, ಅದು ಇದು ಅಂತ ಪ್ರಮೇಯ ಬರೋದಿಲ್ಲ. ಅವರು ಸರ್ವೆ ಮಾಡುವಾಗ ನಾವು ನಮ್ಮ ಸರ್ವರ್ನಿಂದ ಇವನು ಹೋಗಿದ್ದಾನೋ ಇಲ್ವೋ, ಇಲ್ಲಿ ಹೋಗಿದ್ದಾನೋ, ಈ ಮನೆಗೆ ಹೋಗಿದ್ದಾನೋ ಅಂತ ಇನ್ಫಾರ್ಮೇಷನ್ ಬರ್ತದೆ. ಇದರಿಂದ ನಮಗೆ ಎಲ್ಲ ಮನೆಗೂ ಸರ್ವೆ ಆಗಿದೆ ಅಂತ ಖಾತ್ರಿ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸರ್, ನಿಮ್ಮ ಸರ್ವೇದಾರ ಅವರ ಮನೆಗೆ ಹೋದಾಗ ಅವರು ಏನು ದಾಖಲೆಗಳನ್ನು ಇಟ್ಕೊಂಡಿರಬೇಕು, ನಿಮ್ಮ ಸರ್ವೇದಾರ ಏನೆಲ್ಲ ಮಾಹಿತಿಯನ್ನು ಕೇಳ್ತಾರೆ? ನಮ್ಮ ಸರ್ವೆ ಬರೀ ಈ ಜನ ಬ್ಯಾಕ್ವರ್ಡ್ ಕ್ಲಾಸೋ ಅಥವಾ ಫಾರ್ವರ್ಡ್ ಕ್ಲಾಸೋ ಅನ್ನೋದು ಮಾತ್ರ ದತ್ತಾಂಶ ತಗೊಳ್ಳಿಕ್ಕೆ ಸೀಮಿತವಾಗಿಲ್ಲ. ನಮ್ಮ ಸರ್ವೆಯಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ನ ಕ್ಯಾಪ್ಚರ್ ಮಾಡ್ತೀವಿ. ಈಗ ಕಾನ್ಸ್ಟಿಟ್ಯೂಷನ್ನಲ್ಲಿ ಪಾರ್ಟ್ 4ನಲ್ಲಿ ಫಾರ್ ಎ ಗುಡ್ ಗವರ್ನೆನ್ಸ್ ಗೌರ್ಮೆಂಟ್ ಶುಡ್ ಡೂ ದಿಸ್ ಅಂತ. ಇಟ್ಸ್ ಎ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಅದು ಗೌರ್ಮೆಂಟ್ ಡ್ಯೂಟಿ. ಅದನ್ನು ಸಿಟಿಸನ್ ಕೆನಾಟ್ ಎನ್ಫೋರ್ಸ್ ಇಟ್, ಬಟ್ ಮಾರಲಿ ಗೌರ್ಮೆಂಟ್ ಈಸ್ ಬೌಂಡ್ ಟು ಪ್ರೊವೈಡ್ ಫಾರ್ ದೀಸ್. ಅದಕ್ಕೆ ಯೋಜನೆಗಳು ಅಂತಾರೆ, ಇಂತಿಂಥವು ಯೋಜನೆ ಫಾರ್ ದಿ ಬೆನಿಫಿಟ್, ವೆಲ್ಫೇರ್ ಮೆಷರ್ಸ್ ಅಂತಾರೆ. ಆ ವೆಲ್ಫೇರ್ ಮೆಷರಿಗೆ ಅನುಕೂಲ ಆಗುವಾಗೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಸರ್ವೆ ಮಾಡ್ತಾ ಇರೋದ್ರಿಂದ ಆ ದತ್ತಾಂಶವನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ನಾವು ಕ್ವೆಶ್ಚನರ್ನಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ. ಯಾವ ಏರಿಯಾದಲ್ಲಿ ಏನು ಕಡಿಮೆ ಇದೆ, ಇಲ್ಲಿ ಬ್ರಿಡ್ಜ್ ಅವಶ್ಯಕತೆ ಇದೆಯಾ, ಇಲ್ಲಿ ಹಾಸ್ಪಿಟಲ್ ಕಡಿಮೆ ಇದೆಯಾ, ಇಲ್ಲಿ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಕಡಿಮೆ ಇದೆಯಾ, ಇಲ್ಲಿ ಹ್ಯಾಂಡಿಕ್ಯಾಪ್ ಜನರಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಇಲ್ಲಿ ಲೀಗಲ್ ಏಡ್ ಸರ್ವಿಸಸ್ದು ರೀಚ್ ಆಗ್ತಾ ಇಲ್ವಾ, ಅಥವಾ ಈ ಜಾಗದಲ್ಲಿ ಇದು ಏನಾದರೂ ಡಿಸಾಸ್ಟರ್ ಎಲ್ಲ ಆಗ್ತಾ ಇದೆಯಾ, ಬರ ಇದೆಯಾ, ಅತಿವೃಷ್ಟಿ ಇದೆಯಾ, ಅನಾವೃಷ್ಟಿ ಇದೆಯಾ, ಅಥವಾ ಬೇರೆ ಏನಾದರೂ ಭಾಳಷ್ಟು ನೀವು ಓದಿರ್ಬೋದು, ಮಳೆಗಾಲ ಹೆಚ್ಚಾದವಾಗ ಸಾಕಷ್ಟು ತೊಂದರೆ ಆಗಿ ರೋಡೆಲ್ಲ ಆಗಿರೋದು,
ಮಡ್ ಸ್ಲೈಡ್ ಆಗಿರೋದು ಅವನ್ನೆಲ್ಲ ನಾವು ಕ್ಯಾಪ್ಚರ್ ಮಾಡ್ತೀವಿ. ಅದು ಗೌರ್ಮೆಂಟಿಗೆ ಅನುಕೂಲ ಆಗ್ತದೆ ಪ್ಲ್ಯಾನ್ ಮಾಡಲಿಕ್ಕೆ, ಏನು ಮಾಡಬೇಕು, ಬಜೆಟ್ ಮಾಡಲಿಕ್ಕೆ. ಅವು ಎಲ್ಲನೂ ಗ್ಯಾದರ್ ಮಾಡಲಿಕ್ಕೆ ನಾವು ನಮ್ಮ ಅವಶ್ಯಕತೆ ಇರೋಕ್ಕಿಂತ ಜಾಸ್ತಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾಯಿದ್ದೀವಿ ಒಂದೇ ಇದರಲ್ಲಿ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಅವ್ರವ್ರ ಅನುಕೂಲಕ್ಕೆ ಬೇರೆ ಬೇರೆ ಸರ್ವೆ ಮಾಡ್ಬೋದು. ಅದರಿಂದ ಅನಾವಶ್ಯಕವಾಗಿ ಗೌರ್ಮೆಂಟ್ನಿಂದ ಬೇರೆ ಬೇರೆ ಖರ್ಚಾಗ್ತದೆ. ಅದಕ್ಕೆ ಇದು ಒಂದರಲ್ಲೇ ನಾವು ಎಕ್ಸ್ಪ್ಯಾಂಡ್ ಮಾಡಿ 60 ಪ್ರಶ್ನೆ ಕೇಳ್ತೀವಿ. ಬಟ್ ನಾವು ಸರ್ವೆಗೆ ಹೋದವಾಗ ಇಂಪಾರ್ಟೆಂಟ್ ಇರೋದಂತಂದರೆ ನಮ್ಮ ಸರ್ವೆಯಲ್ಲಿ ಆಧಾರನ್ನು ಕಂಪಲ್ಸರಿ ಮಾಡಿದ್ದೀವಿ. ಈಗ ಏನಾಗಿದೆ, ಭಾಳಷ್ಟು ಜನ ತಮ್ಮ ನಂಬರ್ ಕಡಿಮೆ ಆಯಿತು, ಹೆಚ್ಚಾಗಬೇಕು, ಅದು ಇದು ಅಂತ, ಅದನ್ನು ಆ ದೃಷ್ಟಿಯಿಂದ ಮಿಸ್ಯೂಸ್ ಆಗಬಾರ್ದು ಅಂತ ಹೇಳಿ ಜೆನ್ವಿನ್ ಪರ್ಸನ್ಸನ್ನು ಮಾತ್ರ ನಾವು ರೆಕಾರ್ಡ್ ಮಾಡಬೇಕಂತ ಹೇಳಿ ಆಧಾರವನ್ನು ಕಂಪಲ್ಸರಿ ಮಾಡಿದ್ದೀವಿ. ಈಗ ಆಧಾರ್ ಮುಖ್ಯಸ್ಥಂದು ಅಷ್ಟೇ ಅಲ್ಲ, ಪ್ರತಿಯೊಂದು ಮೆಂಬರ್ದು ಆಧಾರ ಕೊಡಬೇಕು. ಆಧಾರ ಇಲ್ಲದಿದ್ದರೆ ನಾವು KYC ಮಾಡ್ತೀವಿ. ಅದು ಅಲ್ಲೇ ಸರ್ವೇಯರ್ನೇ ಮಾಡ್ತಾನೆ. ಅದಕ್ಕೆ ಒಂದು OTP ಜನ್ರೇಟ್ ಆಗ್ತದೆ. ಆವಾಗ ಇವನು ಜೆನ್ವಿನ್ ಆಧಾರ ಇದೆ ಅಂತೇಳಿ ರೆಕಾರ್ಡ್ ಮಾಡಿ ಮುಂದುವರಿಸ್ತಾರೆ. ಅದಕ್ಕೆ ಒಂದು ಆಧಾರ ಇರಬೇಕು. ಎರಡನೇದ್ದು ಒಂದು KYCಗೆ ಅನುಕೂಲ ಆಗಲಿಕ್ಕೆ ಒಂದು ಮೊಬೈಲಿಗೆ ಕನೆಕ್ಟ್ ಆಗಿರಬೇಕು. ಈಗ 9 ಆಧಾರು ಒಂದು ಮೊಬೈಲ್ ಫೋನಿಗೆ ಕನೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಪ್ರತಿಯೊಬ್ಬರು ಒಂದೊಂದು ಇದನ್ನು ಮಾಡಬೇಕಂತ ಇಲ್ಲ. ಅವನು OTP ಒಂದೇ ಫೋನ್ನಲ್ಲಿ ತೊಗೊಂಡು ಅದನ್ನು ವ್ಯಾಲಿಡೇಟ್ ಮಾಡ್ಬೋದು ಏನು ಆಧಾರನ್ನು. ಬಟ್ ಆಧಾರನ್ನು ನಾವು ಕಂಪಲ್ಸರಿ ಮಾಡಿದ್ದೀವಿ. 6 ವರ್ಷದ ಮೇಲ್ಪಟ್ಟವ್ರಿಗೆ ಎಲ್ರಿಗೂ ಆಧಾರ್ ಕಂಪಲ್ಸರಿ ಮಾಡಿದ್ವಿ. ಯಾಕಂದರೆ ಈಗ ಸ್ಕೂಲಿಗೆ ಹೋಗೋನಿಗೂ ಆಧಾರ್ ಕಾರ್ಡ್ ಬೇಕಾಗ್ತದೆ. 6 ವರ್ಷಕ್ಕಿಂತ ಕಡಿಮೆ ಇದ್ದವರಿಗೆ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ನಮ್ಮ ಸ್ಟೇಟ್ನಲ್ಲಿ ಬೇರೆ ಬೇರೆ ಅದರ್ ಏಜೆನ್ಸಿ ಇದೆ. ಬರ್ತ್ ಆ್ಯಂಡ್ ಡೆತ್ ರೆಕಾರ್ಡ್ ಇರ್ತದೆ, ಬೇರೆ ಬೇರೆ ಇದಿರ್ತದೆ. ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕ್ಯಾಪ್ಚರ್ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಸರ್ವೆ ಮುಗೀತದೆ. ನಮ್ಮಲ್ಲಿ ಇನ್ನೊಂದು ಏನಾಗಿದೆ ಅಂತಂದರೆ, ಈಗ ಕುಟುಂಬ ಅಂತ ಇದೆ ಸರ್ಕಾರದ ಯೋಜನೆಯಲ್ಲಿ. ಅದರಲ್ಲಿ ಪಡಿತರ ಚೀಟಿ ಅಂತ ಏನು ಕೊಡ್ತಾರೆ, ಅದರಲ್ಲಿ ಈ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಮಾಹಿತಿ ಇರ್ತದೆ. ನಮಗೆ ಆ ಇನ್ಫಾರ್ಮೇಷನ್ ಸಿಕ್ಕರೆ ಕುಟುಂಬದಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದು ಆಟೋಮೆಟಿಕ್ಕಾಗಿ ಇದರಲ್ಲಿ ಪಾಪ್ಯುಲೇಟ್ ಆಗ್ತದೆ. ಅಂದರೆ ಸರ್ವೇಯರ್ ಹೋದವನ್ನು ಪ್ರತಿಯೊಂದು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವನ ವೈಯಕ್ತಿಕ ವಿವರಗಳನ್ನು ಕೂಡ ಮೆನ್ಷನ್ ಮಾಡಬೇಕಲ್ಲ ಸರ್ ಸರ್ವೆಯಲ್ಲಿ? ಅದು ಆಟೋಮೆಟಿಕ್ಕಾಗಿ ಇದರಲ್ಲಿ ಬಂದುಬಿಡ್ತದೆ. ಈಗ ಕುಟುಂಬ ಯೋಜನೆಯಲ್ಲಿ ಒಂದು ಫ್ಯಾಮ್ಲಿ ಇದ್ದರೆ ಆ ಫ್ಯಾಮ್ಲಿಯಲ್ಲಿ ಎಷ್ಟು ಜನ ಮೆಂಬರ್ಸು, ಅವ್ರದ್ದು ವಯಸ್ಸೆಷ್ಟು, ಹೆಸರೆಷ್ಟು ಎಲ್ಲನೂ ಆಟೋಮೆಟಿಕ್ಕಾಗಿ ನಮ್ಮ ಆ್ಯಪ್ನಲ್ಲಿ ರೆಕಾರ್ಡ್ ಆಗ್ತದೆ. ಸೊ ಅದರಿಂದ ನಾವು ಹೊಸದಾಗಿ ಬರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದಷ್ಟೇ ಅಲ್ಲ, ಬೇರೆ ಬೇರೆ ಇನ್ಫಾರ್ಮೇಷನು ಆಟೋ ಪಾಪ್ಯುಲೇಟೆಡ್ ಆಗೋದು ಕಾಲಮ್ಸ್ ಇದ್ದಾವೆ. ಅದರಿಂದ ನಮಗೆ ಟೈಮ್ ಸೇವ್ ಆಗ್ತದೆ. ಸರ್ವೆಯಲ್ಲಿ ಭಾಳಷ್ಟು ಟೈಮ್ ತೊಗೊಳ್ಳಿಕ್ಕೆ ಇದು ಅವಾಯ್ಡ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸರ್, ಈಗ ಮರು ಸರ್ವೆ ಆರಂಭ ಆಗೋದಕ್ಕೂ ಮೊದಲೇ ಕೆಲ ವಿರೋಧ ಪಕ್ಷದವರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಯಾಕಂತೇಳಿದ್ರೆ ಹಲವರು ಮತಾಂತರ ಆಗಿದ್ದಾರೆ. ಅಂಥವ್ರನ್ನ ಈಗ ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಈ ಥರ ಲಿಂಗಾಯತ ಕ್ರಿಶ್ಚಿಯನ್ ಈ ರೀತಿಯಾಗಿ ಮೆನ್ಷನ್ ಮಾಡಿರೋದು, ಇದು ಎಲ್ಲ ಒಂದು ಕಡೆ ಸರ್ವೆ ಆರಂಭಕ್ಕೂ ಮೊದಲೇ ಹಲವು ಅನುಮಾನಗಳನ್ನು ಹುಟ್ಟಾಗ್ತಿದೆ ಅನ್ನುವಂಥ ಒಂದು ಆರೋಪಗಳು ಬರ್ತಾ ಇದ್ದಾವೆ. ಇದು ಯಾವ ಕಾರಣದಿಂದ ಅದನ್ನೆಲ್ಲ ರೇಸ್ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನಾನು ಕ್ರಿಯೇಟ್ ಮಾಡಿದ್ದಲ್ಲ, ನಮ್ಮ ಕಮಿಷನ್ ಕ್ರಿಯೇಟ್ ಮಾಡಿದ್ದಲ್ಲ. ಮುಂಚಿನ ಕಮಿಷನ್ನಲ್ಲಿ ಇವೇ ಜಾತಿಗಳನ್ನೇನು ಮೆನ್ಷನ್ ಮಾಡಿದ್ದೀವಿ ಇವೆಲ್ಲ ಇತ್ತು. ಇದನ್ನು ತಗೊಂಡು ಸರ್ವೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಮ್ಮದು ಇದು ಕಾಸ್ಟ್ ಅಂತ ಐಡೆಂಟಿಫೈ ಮಾಡಿದ್ದಾರೆ. ನೀವು ಹೇಳಿದ್ರಲ್ಲ, ಆ ಕ್ರಿಶ್ಚಿಯನ್ನು ಈ ಕ್ರಿಶ್ಚಿಯನ್ನು ಅವ್ರದ್ದು ಹೆಸರು ಬರ್ಕೊಂಡು ಅದನ್ನು ಸರ್ವೆಯಲ್ಲಿ ಜನ್ರೇಟ್ ಆಗಿದೆ. ನಾವು ಈಗ ಪಟ್ಟಿ ತಯಾರು ಮಾಡಿದ್ದೆ ಯಾಕಂದರೆ ಆಲ್ಫಾಬೆಟಿಕಲ್ ಆರ್ಡ್ರ್ನಲ್ಲಿ ಡೌನ್ಲೋಡ್ ಆದರೆ ಈಸಿಯಾಗಿ ಐಡೆಂಟಿಫೈ ಮಾಡಿ ಫಿಲ್ ಮಾಡಲಿಕ್ಕೆ ಆಗ್ತದೆ ಅಂತ. ಅದು ಒಂದೇ ಕಾರಣಕ್ಕೆ ನಾವು ಒಂದು ರಿಲೀಸ್ ಮಾಡಿ ನೋಟಿಫಿಕೇಷನು
1400 ನಮ್ಮ ದೃಷ್ಟಿಯಲ್ಲಿ ಕಾಸ್ಟ್ಗಳಿದ್ದಾವೆ. ಯಾವುದಾದ್ರೂ ಬಿಟ್ಟು ಹೋಗಿದ್ದರೆ ಸೇರಿಸಲಿಕ್ಕೆ ಪ್ರಾವಿಷನ್ ಇದೆ. ನಮಗೆ ಕೊಡಿ ಯಾವುದಾದ್ರೂ ತಪ್ಪು ಹೋಗಿದ್ರೆ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಎಡಿಷನ್ ಆಗಿ ಈಗ 1574 ಕಾಸ್ಟ್ ಬರ್ತದದು, ಒನ್ ಆಫ್ಟರ್ ದಿ ಅದರ್ ಗಿಟ್ಸ್. ಈಗ ನಾನು ಬಂದೆ ತಮ್ಮ ಮನೆ ಹತ್ರ, ತಮ್ಮ ಕಾಸ್ಟ್ ಯಾವುದು ಅಂತ ಕೇಳ್ತೀರಿ, ನೀವು ಒಕ್ಕಲಿಗ ಅಂತ ಹೇಳ್ತೀರಿ. ಕೆ ಅಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ನಿಂದ ಇದ್ದರೆ ಒಕ್ಕಲಿಗ ಅಂತ ಪ್ರೆಸ್ ಮಾಡಿದರೆ ಒಂದು ಕೋಡ್ ಜನ್ರೇಟ್ ಆಗ್ತದೆ. ಬಂದವ್ರಿಗೆ ಕೇಳ್ತಾರೆ ನೀವು ಇದೇನಾ ಅಂತ, ಅವ್ರು ಹೌದು ಅಂದಮೇಲೆ ಅದು ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆಗ್ತದೆ. ನಿಮಗೆ ಉಪಜಾತಿ ಇದೆ ಅಂತ ಕೇಳ್ತಾರೆ, ಅದರಲ್ಲಿ ಬೇರೆ ಬೇರೆ ಬರ್ತದೆ. ಇದೇನಾ ಅಂತ ಕೇಳ್ತಾರೆ, ಹೌದು ಅಂತಂದಮೇಲೆ ಅದು ಕೋಡ್ ಪ್ರೆಸ್ ಮಾಡಿದ ಮೇಲೆ ಅದು ರೆಕಾರ್ಡ್ ಆಗ್ತದೆ. ನಿಮ್ಮ ಜಾತಿ ಉಪಜಾತಿ ಬೇರೆ ಯಾವುದಾದ್ರೂ ಹೆಸರಿನಲ್ಲಿ ಪ್ರಚಲಿತ ಇದೆಯಾ ಅಂತ ಕೇಳ್ತಾರೆ, ಅದಕ್ಕೂ ಅವ್ರು ಆಪ್ಷನ್ ಕೊಡ್ತಾರೆ. ಅದನ್ನು ಹೌದು ಅಂತ ಬರ್ಕೊಂಡ್ರೆ ಅದನ್ನು ಬರಲಿಕ್ಕೆ ಪ್ರಾವಿಷನ್ ಇದೆ. ಇದು ಬರೀ ಎನ್ಯುಮರೇಟರ್ಗೆ ಅತಿ ಶೀಘ್ರ ಸಮಯದಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಮಾತ್ರ ನಾವು ಈ ಪಟ್ಟಿಯನ್ನು ತಯಾರು ಮಾಡಿ ಫೈನಲೈಸ್ ಮಾಡಿದ್ವಿ. ನಾವು ಯಾವುದು ಕ್ರಿಯೇಟ್ ಮಾಡಿಲ್ಲ. ಮುಂಚೆ ಏನಿತ್ತೋ ಅದನ್ನೇ ನಾವು ತೊಗೊಂಡಿದ್ದೀವಿ. ಮುಂಚೆ ಅವರಿಗೆ ಅಬ್ಜೆಕ್ಷನ್ ಇಲ್ದಿದ್ದವಾಗ ಈಗ ಯಾಕೆ ಸಡನ್ನಾಗಿ ಅಬ್ಜೆಕ್ಷನ್ ಬಂತು ಅಂತ ನನಗೆ ಅರ್ಥ ಆಗಲ್ಲ. ಕೆಲವರಿಗೇನು ತಿಳುವಳಿಕೆ ಇದೆ, ಈಗ ಬ್ರಾಹ್ಮಣ ಏನು ಕ್ರಿಶ್ಚಿಯನ್ ಅಂತ ಒಂದಿದೆ ಐಟಮ್, ಒಂದು ಸೀರಿಯಲ್ ನಂಬರ್ನಲ್ಲಿ. ಇವರು ಯಾಕೆ ಇದನ್ನು ಈ ಥರ ಮಾಡ್ತಾ ಇದ್ದಾರೆ ಅಂತ ತಪ್ಪು ಕಲ್ಪನೆಯಲ್ಲಿ ಅಬ್ಜೆಕ್ಷನ್ ತೊಗೊಳ್ಬೋದು. ಬಟ್ ನಾವು ಯಾವಾಗ ಎನಲೈಸ್ ಮಾಡ್ತೀವಿ, ನಾವು ಕ್ರಿಶ್ಚಿಯನ್ನೆಲ್ಲ ಸಪ್ರೇಟ್ ಮಾಡಿ ಅದಕ್ಕಷ್ಟಕ್ಕೆ ಸೀಮಿತವಾಗಿ ಅನಲೈಸ್ ಮಾಡೋದು. ಆದ್ದರಿಂದ ನಾವು ಹೊಸ ಕ್ರಿಯೇಟ್ ಮಾಡಿ ಅವರಿಗೆ ನಾವು ಇದನ್ನು ಕ್ಲಾಸಿಫೈ ಮಾಡಿ ಅವ್ರಿಗೆ ಬೆನಿಫಿಟ್ ಕೊಡ್ತೀವಿ ಅಂತಲ್ಲ. ಇದನ್ನು ನಾವು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಮುಂಚೆ ಯಾವುದು ಪ್ರಚಲಿತ ಇತ್ತೋ ಅದನ್ನೇ ತೊಗೊಂಡಿದ್ದೀವಿ. ನಾವು ಯಾವುದು ಸೇರಿಸಿಲ್ಲ. ನಾವು ಇದು ನಮ್ಮ ಕ್ರಿಯೇಷನ್ ಅಲ್ಲ. ಸುಮ್ಮನೆ ನಮ್ಮ ಮೇಲೆ ಬ್ಲೇಮ್ ಮಾಡಿ ಏನು ಅವರು ಸಾಧಿಸ್ಲಿಕ್ಕೂ ಇಲ್ಲ. ನಾವು ಯಾವುದು ಒಂದು ನಮ್ಮ ಸ್ವೇಚ್ಛೆಯಿಂದ ಕ್ರಿಯೇಟ್ ಮಾಡಿ ಹಾಕಿಲ್ಲ. ಇದು ಜನರು ಮುಂಚೆ ತಮ್ಮದು ಇಂಥದ್ದು ಅಂತ ಹೇಳಿದ್ದಕ್ಕೆ, ಅದರಿಂದ ದತ್ತಾಂಶ ಕಲೆಕ್ಟ್ ಆಗಿದ್ದಕ್ಕೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಮಾತ್ರ ನಾವು ಅದನ್ನು ಉಪಯೋಗಿಸಿದ್ದೀವಿ. ಸೊ ಅದು ತಪ್ಪು ಕಲ್ಪನೆಯಲ್ಲಿ ಯಾರಾದರೂ ಏನಾದರೂ ಹೇಳಿದರೆ ನಾನೇನು ಐ ಕ್ಯಾಂಟ್ ಹೆಲ್ಪ್ ಇಟ್. ಅನಲೈಸ್ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ ಯಾರು ಮೋಸ್ಟ್ಲಿ ಅವರು ಎಲ್ಲ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಇದ್ದರೆ ಅವರು ಆ ಥರ ಬರ್ಕೊಳ್ತಾರೆ. ಅಂದರೆ ಅವ್ರದ್ದು ಸರ್ಟಿಫಿಕೇಟ್ ಒಂದಿರ್ತದೆ, ಕನ್ವರ್ಟ್ ಆಗಿರ್ತಾರೆ. ಅವ್ರು ಬಂದವಾಗ ಅವ್ರಿಗೆ ಹೇಳಿರ್ತಾರೆ ನೀವು ಈ ಥರ ಬರೀರಿ ಅಂತ, ಬರೆದಿರ್ಬೋದು. ಅದನ್ನು ನಾನು ಅವ್ರಿಗೆ ಸ್ಟಾಪ್ ಮಾಡಲಿಕ್ಕಾಗಲ್ಲ. ಬಟ್ ನೀವು ಹೀಗೆ ಬರೆದಿದ್ದೀರಿ, ತಪ್ಪು ಬರೀತಾ ಇದ್ದೀರಿ ಅಂತ ನಾವು ಅವ್ರನ್ನ ಸರ್ವೆಯಲ್ಲಿ ಬಿಟ್ಟು ಹಾಕಲಿಕ್ಕೂ ಆಗೋದಿಲ್ಲ. ಅದು ಒಂದೇ ಕಾರಣಕ್ಕೆ ನಾವು ಅದನ್ನು ಲೀಸ್ಟನ್ನು ಫೈನಲೈಸ್ ಮಾಡಿ ಈಗ ಇವರಿಗೆ ಯಾರಿಗೆ ಸರ್ವೇಯರ್ಗೆ ಕೊಡ್ತಾ ಇದ್ದೀವಿ. ಅದು ಬಿಟ್ಟರೆ ಅದಕ್ಕೆ ಬೇರೆ ಏನೂ ಮೀನಿಂಗ್ ಇಲ್ಲ. ಅದರಿಂದ ಏನು ಯಾರಿಗೂ ತೊಂದರೆ ಆಗೋಲ್ಲ. ಯಾವುದು ಕಮ್ಯುನಿಟಿ ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ನಾವು ಎನಲೈಸ್ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ ಯಾವುದಕ್ಕೆ ಸೇರಿದ್ದಾರೆ, ಯಾವ್ದು ಕಾಸ್ಟು, ಯಾವುದು ಧರ್ಮವನ್ನು ಸೇರ್ಕೊಂಡು ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಕಮಿಷನ್ ಮೆಂಬರ್ಸ್ ಇರ್ತಾರೆ. ಕಂಪ್ಲೀಟ್ ಆದಮೇಲೆ ನಮಗೆ 1 ತಿಂಗಳು ಟೈಮ್ ಇರ್ತದೆ ಅದನ್ನೇ ನೋಡಿಕೊಳ್ಳಿಕ್ಕೆ. ಅದನ್ನು ಈಗಾಗಲೇ ನಾವು ಪಬ್ಲಿಷರೈಸ್ ಮಾಡಿದವಾಗ ಸಾವಿರಾರು ರಿಪ್ರೆಸೆಂಟೇಷನ್ಸ್ ಬಂದಿದ್ದಾವೆ ಇದೇ ವಿಷಯದಲ್ಲಿ. ಅವನ್ನೆಲ್ಲ ಓದ್ಕೊಂಡು ಸ್ಟಡಿ ಮಾಡಿ ಎಲ್ಲನೂ ಎಕ್ಸಾಮಿನ್ ಮಾಡಿ ಲೀಗಲ್ ಇಂಪ್ಲಿಕೇಶನ್ಸ್ ನೋಡಿಕೊಂಡು ಹಿಂದಿನ ಪ್ರೆಸಿಡೆಂಟ್ಸ್ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ ಆ ಸ್ಟೇಜ್ನಲ್ಲಿ. ಇದು ಸುಮ್ಮನೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಜನ್ರೇಟ್ ಮಾಡಿರೋದು. ಅದು ಹೇಳ್ಕೊಂಡು ತಿರುಗಾಡಿದರೆ ನಾವು ಅದಕ್ಕೆ ಏನು ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿಲ್ಲ. ಸರ್, ಅವರ ಕನ್ಫ್ಯೂಷನ್ಗೆ ನೇರವಾಗಿ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಸರ್. ಈಗ ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ನಾಯಕ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಇರುವಂಥವ್ರು ಬರೆಸಿದಾಗ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ವ್ಯಾಪ್ತಿಗೆ ಬರ್ತಾರೆ ತಾನೆ. ಕೊನೆಗೆ ನಾವು ಅನಲೈಸ್ ಮಾಡುವಾಗ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಸ್ಬೇಕು, ಬೇರೆ ಕಡೆ ಸೇರಿಸ್ಲಿಕ್ಕೆ ಆಗ್ತದೆ. ಬಟ್ ನಾವು ನೀವು ಈಗ ಹೇಳ್ಕೊಳ್ಬೇಡಿ ಅಂತ ನಮ್ಗೆ ಹೇಳಲಿಕ್ಕೆ ಏನೂ ಆದಿ ಇಲ್ಲ. ಅವರಿಗೆ ತಾನು ಇಂಥ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೇಳಿದರೆ ಅದರಲ್ಲಿ ನಾವು ತೊಗೊಂಡಿರ್ತೀವಿ ಡಾಟಾ. ಬಟ್ ಎನಲೈಸ್ ಮಾಡುವಾಗ ಎಲ್ಲ ಕ್ರಿಶ್ಚಿಯನ್ಸು ಒಂದು ಸೇರಿಸಿ ಅವ್ರದ್ದೊಂದು ಗ್ರೂಪ್ ಮಾಡಿ ಅವರಿಗೆ ಏನು ಹಿಂದುಳಿಕೆ ಇದೆ ಅದನ್ನು ಅಸೆಸ್ ಮಾಡ್ತಾರೆ. ಈಗ ಇಂಡಿವಿಜುವಲ್ ಕಾಸ್ಟಿಗೆ
ಅವರು ಹಿಂದುಳಿದಿದ್ದಾರೋ ಮುಂದೋಗಿದ್ದಾರೋ ಅಂತ ನೋಡೋದಿಲ್ಲ, ಅದನ್ನು ಗ್ರೂಪ್ ಮಾಡ್ತಾರೆ. ಭಾಳಷ್ಟು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಎಷ್ಟಿದೆ ಈ ಕಾಸ್ಟ್ನಲ್ಲಿ, ಇದರಲ್ಲಿ ಅವು ಎಲ್ಲನೂ ಇಂಡಿವಿಜುವಲ್ ಕಾಸ್ಟನ್ನು ಆ ಯಾರ್ಡ್ ಸ್ಟಿಕ್ನಲ್ಲಿ ನೋಡೋದಿಲ್ಲ. ಎಲ್ಲ ಗ್ರೂಪ್ ಮಾಡಿಬಿಟ್ಟು ಇವರು ಈ ಲೆವೆಲ್ಲಿಗೆ ಹಿಂದುಳಿಕೆ ಇದೆ ಅಥವಾ ಮುಂದೋಗಿದ್ದಾರೆ ಅಂತ ನಮಗೆ ರಿಪೋರ್ಟ್ ಬಂದವಾಗ ಅದನ್ನು ಕ್ಲಬ್ ಮಾಡಿ ನಾವು ಅನಲೈಸ್ ಮಾಡಿ ಗೌರ್ಮೆಂಟಿಗೆ ರಿಪೋರ್ಟ್ ಮಾಡೋದು. ಸೊ ಅದರಿಂದ ಏನು ಕಾನ್ಸಿಕ್ವೆನ್ಸೇ ಇಲ್ಲ. ಸುಮ್ಮನೆ ಇದು ಮೀಡಿಯಾಕ್ಕೆ ಅಥವಾ ಪೊಲಿಟಿಷಿಯನ್ಸಿಗೆ ಹೇಳ್ಕೊಳ್ಳಿಕ್ಕೆ ಈ ಥರದ್ದು ಮಾತಾಡ್ಕೊಳ್ತಾರೆ. ಬಟ್ ಅದರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ. ಅದರಿಂದ ಯಾವ ಸರ್ಟಿಫಿಕೇಟ್ ಇದ್ದದ್ದು ವಿಡ್ರಾ ಮಾಡೋದು ಅಥವಾ ಅಫೆಕ್ಟ್ ಆಗೋದಿಲ್ಲ. ಇದು ಬರೀ ನಾವು ಇದನ್ನು ಇನ್ಕಾರ್ಪೊರೇಟ್ ಮಾಡಿರೋದು ಸರ್ವೇಯರ್ಗೆ ಅನುಕೂಲ ಆಗಲಿಕ್ಕೆ, ಆಲ್ಫಾಬೆಟಿಕಲ್ ಆರ್ಡ್ರ್ನಲ್ಲಿ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ. ಈಗ 2000 ಓದ್ತಾ ಕೂತ್ಕೊಂಡ್ರೆ 1 ಗಂಟೆ ಬೇಕು. ಇದು ಬರೀ ಅದು ಹೇಳಿದರೆ ಆಲ್ಫಾಬೆಟಿಕಲ್ ಪ್ರೆಸ್ ಮಾಡಿದರೆ ಇಮಿಡಿಯೇಟಾಗಿ ಬರ್ತದೆ. ಅವ್ರು ಕೇಳ್ತಾರೆ ಇದೇನಾ ಅಂತ. ಅದಷ್ಟೇ ಪರ್ಪಸ್ಸಿಗೆ ಇದನ್ನು ನಾವು ಅಳವಡಿಕೆ ಮಾಡ್ಕೊಂಡಿರೋದು, ನಾವು ಯಾವುದು ಕ್ರಿಯೇಟ್ ಮಾಡಿಲ್ಲ. ಸರಿನಾ ಸರ್? ಧರ್ಮದ ಕಾಲಮಲ್ಲಿ ನಾಸ್ತಿಕ ಅಂತ ಮೆನ್ಷನ್ ಮಾಡಿರುವಂಥದ್ದು ಕೂಡ ಚರ್ಚೆ ಆಗ್ತಿದೆ. ಅದು ನಾಸ್ತಿಕ ಆಸ್ತಿಕ ಅನ್ನೋದು ಮೊದಲಿಂದಲೂ ಕೂಡ ಇದೆ, ಸಾವಿರಾರು ವರ್ಷಗಳಿಂದ ಆ ಚರ್ಚೆ ಇದ್ದೇ ಇದೆ. ಆದರೆ ನಾಸ್ತಿಕ ಅನ್ನೋದು ಸರ್ವೆಯಲ್ಲಿ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಹುಟ್ಟಾಕಿದೆ. ಇದನ್ನು ಮತ್ತೆ ನಾವು ಕ್ರಿಯೇಟ್ ಮಾಡಿರೋದಲ್ಲ. ತಾವು ದಯವಿಟ್ಟು ಹಿಂದಿನ ರಿಪೋರ್ಟ್ಗಳನ್ನ ತೆಗೆದು ನೋಡಿ. ಕಾಂತರಾಜ್ ಅವ್ರ ಕಮಿಷನ್ನಲ್ಲೂ ಇತ್ತು, ಆವಾಗ ಇವ್ರು ಯಾರೂ ಅಬ್ಜೆಕ್ಟ್ ಮಾಡಲಿಲ್ಲ. ಯಾರು ಅಬ್ಜೆಕ್ಟ್ ಮಾಡ್ತಾರೆ? ನಾವು ಅದನ್ನೇ ಅಲ್ಲಿ ಆವಾಗಲೂ 11 ಐಟಮ್ ಇತ್ತು. ಅದನ್ನು ಈ ಥರ ರಿಫ್ಯೂಸ್ ಟು ಡಿಸ್ಕ್ಲೋಸ್, ಹೇಳಲಿಕ್ಕೆ ಒಪ್ತಾ ಇಲ್ಲ ಅಥವಾ ಏನೂ ಇಲ್ಲ, ನಾನ್ ಬಿಲಿಯವರು ಅಂತ ಹೇಳ್ಕೊಂಡ್ರೆ ನಾವು ಸ್ಟಾಪ್ ಮಾಡಲಿಕ್ಕಾಗ್ತದೆ. ಅದಕ್ಕೆ ಆಪ್ಷನ್ ಕೊಟ್ಟಿದ್ದೀವಿ ಅಷ್ಟೇ. ಅದನ್ನು ನಾವು ಹೊಸದಾಗಿ ಯಾವುದು ಕಾಲಮ್ ಕ್ರಿಯೇಟ್ ಮಾಡಿಲ್ಲ. ಅವೆಲ್ಲ ಮುಂಚೆನೂ ಸರ್ವೆಯಲ್ಲೂ ಇತ್ತು, ಈಗಲೂ ಇದೆ ಅಷ್ಟೇ. ಅದನ್ನು ಸುಮ್ಮನೆ ಒಂದು ಇಶ್ಯೂ ಮಾಡಲಿಕ್ಕೆ ನಾವು ನಾಸ್ತಿಕ ಅಂತ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀವಿ ಅಂತ ಜನರಿಗೆ ಹೇಳ್ಕೊಳ್ತಾರೆ. ಮೀಡಿಯಾದವರು ಅದನ್ನು ದೊಡ್ಡ ಹೈಲೈಟ್ ಮಾಡ್ತಾರೆ. ತಾವು ತಿಳುವಳಿಕೆ ಕೊಡಬೇಕು ಪಬ್ಲಿಕ್ಕಿಗೆ. ಇವರು ಕಮಿಷನ್ ಅವ್ರು ಕ್ರಿಯೇಟ್ ಮಾಡಿದ್ದಲ್ಲ, ಇದು ಮುಂಚೆಯಿಂದನೂ ಇದೇ ಥರ ಬರ್ತಾ ಇದೆ, ಇದನ್ನೇ ಉಪಯೋಗಿಸಿದ್ದಾರೆ ಅಂತ. ಅವ್ರು ನಾಸ್ತಿಕ ಅಂತ ಹೇಳ್ಕೊಂಡ್ಮೇಲೆ ನಾವು ನಾಸ್ತಿಕಗೆ ಸಪ್ರೇಟ್ ಬೆನಿಫಿಟ್ ಕೊಡೋದು ಅಪ್ರಮೇಯ ಇಲ್ಲ. ಗ್ರೂಪಿಂಗ್ ಮಾಡುವಾಗ ಯಾವ ಇದಕ್ಕೆ ಹೋಗಬೇಕು ಅಂತ ತಿಳ್ಕೊಳ್ಳಿಕ್ಕಷ್ಟೇ. ಇಟ್ಸ್ ಓನ್ಲಿ ಆನ್ ಇನ್ಫಾರ್ಮೇಷನ್. ಅದರಿಂದ ಯಾರಿಗೂ ಏನೂ ತೊಂದರೆ ಆಗಲ್ಲ. ಅದರಿಂದ ಏನು ನಾವು ಹೊಸದಾಗಿ ಕ್ರಿಯೇಟ್ ಮಾಡಿ ಯಾರಿಗಾದರೂ ಅಫೆಂಡ್ ಮಾಡಿದ್ದೀವಿ ಅನ್ನೋ ಪ್ರಶ್ನೆನೂ ಬರೋದಿಲ್ಲ. ನಮ್ಮ ಕ್ರಿಯೇಷನ್ ಅಲ್ಲ ಅದು. ಮುಂಚಿನ ಸರ್ವೆ ರಿಪೋರ್ಟ್ನಲ್ಲೂ ಅದೇ ಕಾಲಮ್ ಇತ್ತು, ಅದೇ ಈಗಲೂ ಉಳಿದಿದೆ. ಸರ್, ಧರ್ಮದ ಕಾಲಮ್ ಮೆನ್ಷನ್ ಮಾಡಿರೋ ಉದ್ದೇಶನ ಏನು ಅಂತ ಹೇಳಿದ್ರೆ ಆತ ಯಾವ ಧರ್ಮಕ್ಕೆ ಸೇರಿದಂತಹ ವ್ಯಕ್ತಿ ಅಂತ ಗೊತ್ತಾಗಬೇಕು ಅಂತ. ಈಗ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇನ್ನಿತರ ಎಕ್ಸೆಟ್ರಾ ಧರ್ಮಗಳಿರುವಂಥ ಸಂದರ್ಭದಲ್ಲಿ ಈ ನಾಸ್ತಿಕ ಆಸ್ತಿಕ ಹೆಚ್ಚು ಚರ್ಚೆಯಲ್ಲಿರುವಂಥದ್ದು ಹಿಂದೂ ಧರ್ಮದಲ್ಲಿ. ಅದು ಚರ್ಚೆ ಮಾಡೋದು ಯಾರು? ಯಾತಕ್ಕೆ ನಮಗೆ ಅವಶ್ಯಕತೆ ಇದೆಯಾ? ಇಲ್ಲ. ನಮಗೆ ಅವಶ್ಯಕತೆ ಇರೋದು ತಿಳ್ಕೊಳ್ಳಿಕ್ಕೆ ಮಾತ್ರ. ಮುಂಚೆ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾಯಿದ್ರು ಅದೇ ರೀತಿ ಈ ಸರಿನೂ ಮಾಡ್ತಾಯಿದ್ದೀವಿ. ನಾವು ಆ ಧರ್ಮ ಹೆಚ್ಚು ಮಾಡಬೇಕು, ಈ ಧರ್ಮ ಕಡಿಮೆ ಮಾಡೋ ಇಂಟೆನ್ಷನ್ನೇ ಇಲ್ಲ. ಈಗ ಕಾನ್ಸ್ಟಿಟ್ಯೂಷನ್ನಲ್ಲಿ ಕೆಲವು ರಿಕಗ್ನೈಸ್ಡ್ ಧರ್ಮಗಳಿದ್ದಾವೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ನವ್ರು ನೋಟಿಫೈ ಮಾಡ್ತಾರೆ. ರಿಲೇಟೆಡ್ ಕ್ವೆಶನ್ ಬರ್ಬೋದು. ಕೆಲವರು ಲಿಂಗಾಯತರಲ್ಲೇ ನಾವು ಹಿಂದೂಗಳಲ್ಲ ಅಂತ ಹೇಳಿ ತಮಗೆ ಸಪ್ರೇಟ್ ಇನ್ಕಾರ್ಪೊರೇಟ್ ಮಾಡಬೇಕು ಅಂತ ಭಾಳಷ್ಟು ರಿಪ್ರೆಸೆಂಟೇಷನ್ ಬಂದಿತ್ತು. ನಾವು ಅದು ಮಾಡಲಿಕ್ಕೆ ಬರೋಲ್ಲ, ಅದು ಕಾನೂನು ಬಾಹಿರ ಆಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ನೋಟಿಫೈ ಮಾಡಿದ್ದಾರೆ ಅವು ಅಷ್ಟೇ ಧರ್ಮಗಳನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಅದು ಬಿಟ್ಟರೆ ನಾನು ಯಾವ ಧರ್ಮಕ್ಕೆ ಸೇರಿದ್ದೀನಿ ಅಂತ ಹೇಳೋದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ ಅಂತಲೂ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಆಯಿತಾ? ತಿಳಿಸ್ಲಿಕ್ಕೆ ಒಪ್ಪಲಿಲ್ಲ ಅಂತ ಯಾವುದೂ ಇಲ್ಲ ಅಂತಲೂ ಕೊಟ್ಟಿದ್ದೀವಿ. ನಾಸ್ತಿಕ ಅಂತಲೂ ಕೊಟ್ಟಿದ್ದೀವಿ. ಇವೆಲ್ಲ ಕಾಲಮ್ ಫಾರ್ ರೆಕಾರ್ಡಿಂಗ್ ಇನ್ಫಾರ್ಮೇಷನ್. ಅದರಿಂದ ಬೇರೆ ಏನು ಕಾನ್ಸಿಕ್ವೆನ್ಸಸ್ ಯಾರಿಗೂ ಏನೂ ಇಲ್ಲ. ನಮ್ಮ ಇನ್ಫಾರ್ಮೇಷನಿಗೆ ನಾವು ಜನ್ರೇಟ್ ಮಾಡ್ತೀವಿ. ಅದರಿಂದ ಸುಮ್ಮನೆ ಏನೋ ವಿಷಯ ಬರೆದಿದ್ದ ಕೂಡಲೇ ಇಂಥ ವಿಷಯ ತೊಗೊಂಡು ಹೀಗೆ ಆಗಿದೆ ಹಾಗೆ ಆಗಿದೆ ಅಂತ ಇದರಿಂದ ಯಾರಿಗೂ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಇದ್ರೂ ಇಲ್ದಿದ್ರೂ ಏನೂ ಡಿಫ್ರೆನ್ಸ್ ಆಗಲ್ಲ. ಅದು ಇನ್ಫಾರ್ಮೇಷನ್ ಬಂದರೂ ಅದರಿಂದ ಬೇರೆ ಏನೂ ಕಾನ್ಸಿಕ್ವೆನ್ಸಸ್ ಇಲ್ಲ. ಅದನ್ನು ಮಾತ್ರ ಕ್ಲಾರಿಫೈ ಮಾಡ್ಬೋದು. ನಾನು ಜನ್ರೇಟ್ ಮಾಡಿದ್ದಲ್ಲ,
ಮುಂಚಿನ ಎಲ್ಲ ಸಮೀಕ್ಷೆಯಲ್ಲೂ ಇದಿತ್ತು, ಇದೇ ಇರ್ತದೆ. ಬೇರೆ ಯಾರು ಸರ್ವೆ ಮಾಡಿದ್ರೂ ಇದೇ ಇರ್ತದೆ, ಇದೇ ಇರ್ತದೆ. ಸೊ ಹೀಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಅಲ್ಲ ಸರ್, ಇವೆಲ್ಲ ಗೊಂದಲಗಳು ಆಗ್ತಿರೋದ್ರಿಂದ ಅದನ್ನೇ ಬದಲಾವಣೆ ಮಾಡೋದಕ್ಕಾಗೋದಿಲ್ವಾ ಅಂತ. ಏನು ಬದಲಾವಣೆ ಮಾಡ್ತೀರಿ ಹೇಳಿ, ನೀವು ಯಾವ ಥರ ಬದಲಾವಣೆ ಮಾಡ್ಬೋದು ಅಂತ ನೀವು ಹೇಳಿ ನನಗೆ. ಯಾವ ಥರ ಈಗ ಹಿಂದೂ ಧರ್ಮ ಅಂತ ನಾವು ಮೆನ್ಷನ್ ಮಾಡಿದ್ಮೇಲೆ ಅದು ನಾಸ್ತಿಕನೋ ಆಸ್ತಿಕನೋ ಇಂಥ ವಿಚಾರಗಳು ಬೇಕಾ ಅಂತ ಹೇಳಿ. ಅಲ್ಲ, ಇಂಥ ವಿಚಾರ ಯಾತಕ್ಕೆ, ಯಾರಿಗೆ ಅದು ರೆಲೆವೆಂಟ್ ಇದೆ? ನಮಗೇನಾದರೂ ರೆಲೆವೆನ್ಸ್ ಇದೆಯಾ ಅದಕ್ಕೆ? ಬಟ್ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಸರ್ವೆಯಲ್ಲಿ. ಅದು ಯಾವುದಕ್ಕಾದರೂ ಇದರಲ್ಲಿ ಉಪಯೋಗ ಬರ್ಬೋದು. ಅದನ್ನು ನಾವು ಈಗ ತೆಗೆದುಹಾಕ್ಲಿಕ್ಕಾಗಲ್ಲ. ನಾನು ತೆಗೆದುಹಾಕಿದರೆ ತಪ್ಪಾಗ್ತದೆ. ಈಗ ನನಗೆ ಇದು ಇವರಿಗೆ ಜೈನರಿಗೆ ನಾವು ಸೇರಿಸ್ಬಾರ್ದು, ಧರ್ಮನೇ ಕೊಡಬಾರ್ದು ಅಂತ ನಾನು ತೀರ್ಮಾನ ಮಾಡಲಿಕ್ಕಾಗ್ತದೆ? ಇಲ್ಲಲ್ಲ. ಅದು ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಷನ್ ಇದೆ, ನೋಟಿಫೈ ಆಗಿದೆ, ಅದು ಬಂದಿದೆ. ಅದನ್ನು ನಾವು ಆಪ್ಷನ್ ಕೊಡ್ದೇ ಸ್ಕಿಪ್ ಮಾಡಲಿಕ್ಕಾಗೋದಿಲ್ಲ. ನಮ್ಮಲ್ಲಿ ಯಾರೂ ಜೈನ್ಸ್ ಇಲ್ಲ, ನಾನು ಅದನ್ನು ಕ್ವೆಶ್ಚನೇ ಕೇಳೋದಿಲ್ಲ ಅನ್ಲಿಕ್ಕಾಗೋದಿಲ್ಲ. ಅದು ಇಟ್ ಈಸ್ ನಾಟ್ ಮೈ ಕನ್ಸರ್ನ್. ನಾಸ್ತಿಕ ಆಸ್ತಿಕ ಅದು ಅವ್ರು ಚರ್ಚೆ ಮಾಡೋದು, ಯಾರಿಗೆ ಅದು ರೆಲೆವೆನ್ಸ್ ಇರ್ತದೆ. ನಮ್ಗೆ ಅದಕ್ಕೇನು ಕಾನ್ಸಿಕ್ವೆನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ವಿ ಆರ್ ಓನ್ಲಿ ಜನರೇಟಿಂಗ್ ದಿ ಇನ್ಫಾರ್ಮೇಷನ್ ಆಫ್ ದಿ ಗ್ರೂಪ್ ಹೂ ಕ್ಲೇಮ್ ದಟ್ ದೇ ಆರ್ ಆಫ್ ದ್ಯಾಟ್ ಗ್ರೂಪ್ ಅಷ್ಟೇ. ಅದ್ರ ಬಿಟ್ಟರೆ ಬೇರೆ ಏನು ಕಾನ್ಸಿಕ್ವೆನ್ಸಸ್ ಇಲ್ಲ. ಸರ್, ಈಗ ಮರುಸರ್ವೆ ಆಗ್ತಿರೋದ್ರಿಂದ ಅದಕ್ಕೂ ಮೊದಲು ನಡೆದಂತಹ ವೀರಶೈವ ಸಭಾದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾವು ಪ್ರತ್ಯೇಕ ವೀರಶೈವ ಲಿಂಗಾಯತ ಅಂತಲೇ ಧರ್ಮವನ್ನು ಮೆನ್ಷನ್ ಮಾಡಬೇಕು ಅಂತ. ಈಗ ಅದರಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂತೇನಿಲ್ಲ, ಆದರೆ ಅವರು ಇತರೆ ಅನ್ನೋ ಕಡೆ ಬರೀಬೇಕಾ, ಇಲ್ಲ ಬೇರೆ ಎಲ್ಲಿ ಆಪ್ಷನ್ ಇರುತ್ತೆ ಅವ್ರಿಗೆ? ಇತರೆ ಅಂತ ಇದೆ, ಬೇರೆ ಏನಾದರೂ ಇದೆ ಬರ್ಕೊಳ್ತಾರೆ. ನಾವು ಅದನ್ನು ಗೈಡ್ ಮಾಡಿ ಇಲ್ಲಿ ಬರೀರಿ ಅಲ್ಲಿ ಬರೀರಿ ಅನ್ನೋದು ನಮ್ಮ ಕೆಲಸ ಅಲ್ಲ. ಎಲ್ಲನೂ 11 ಕಾಲಮ್ನಲ್ಲಿ ಒಂದು ಇತರೆ ಕಾಲಮ್ ಇದೆ. ಯಾರು ಏನು ಬರ್ಕೊಳ್ತಾರೆ ನಾವು ಅದನ್ನು ನೋಟಿಸ್ ತೊಗೊಂಡು ಲೆಕ್ಕಕ್ಕೆ ತೊಗೊಂಡು ನಮಗೆ ಏನೋ ರೆಲೆವೆನ್ಸ್ ಇದೆ ಅದನ್ನು ಮಾತ್ರ ನಾವು ಎಕ್ಸಾಮಿನ್ ಮಾಡಿ ಮುಂದುವರಿಸ್ತೀವಿ. ಅದಕ್ಕೂ ಇದಕ್ಕೂ ನಮ್ಗೆ ಏನೂ ಸಂಬಂಧನೇ ಇಲ್ಲ. ನಾವು ಹೊಸ ಧರ್ಮ ಕ್ರಿಯೇಟ್ ಮಾಡೋಕ್ಕೂ ನಮಗೆ ಪ್ರಾವಿಷನ್ ಇಲ್ಲ, ಇದ್ದದ್ದನ್ನು ತೆಗೆದುಹಾಕ್ಲಿಕ್ಕೂ ಪ್ರಾವಿಷನ್ ಇಲ್ಲ. ಜನ ಅಂಥ ಧರ್ಮ ಅಂತ ಹೇಳ್ಕೊಂಡ್ರೆ ನಾವು ಅದನ್ನು ನೋಟ್ ಮಾಡ್ಕೊಳ್ತೀವಿ ಅಷ್ಟೇ. ಬಟ್ ಅದರಿಂದ ನಮ್ಮ ರಿಪೋರ್ಟಿಗೆ ಅದಕ್ಕೇನು ಸಂಬಂಧನೇ ಇಲ್ಲ. ನಮ್ಮ ರಿಪೋರ್ಟ್ನಲ್ಲಿ ಈ ಕಾಸ್ಟ್ನವರಿಗೆ, ಧರ್ಮದವರಿಗೂ ಅಲ್ಲ, ಈ ಕಾಸ್ಟ್ನವರಿಗೆ ಈ ಸೋಷಲ್ ಸ್ಟೇಟಸ್ ಇದೆ ಅನ್ನೋದನ್ನು ಮಾತ್ರ ಅಸೆಸ್ ಮಾಡೋದು. ಎಲ್ಲ ಧರ್ಮದಲ್ಲೂ ಕಾಸ್ಟ್ಗಳಿದ್ದಾವೆ ತಾನೆ. ಆ ಕಾಸ್ಟ್ನವ್ರದ್ದು ಸೋಷಲ್ಲು ಇಕನಾಮಿಕ್ಕು ಸ್ಟೇಟಸ್ ಏನು ಅನ್ನೋದನ್ನು ನಾವು ಕ್ಯಾಪ್ಚರ್ ಮಾಡೋದು ಅಷ್ಟೇ ಹೊರತು ಆ ಧರ್ಮ ಈ ಧರ್ಮ ಅದಕ್ಕೇನು ಸಂಬಂಧನೇ ಇಲ್ಲ. ಹಾಗಾದರೆ ಇವರು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂದರೆ ವೀರಶೈವ ಲಿಂಗಾಯತ ಅಂತ ಪ್ರತ್ಯೇಕ ಧರ್ಮದ ಕಾಲಮಲ್ಲಿ ಬರೆದ್ರೂ ಕೂಡ ಬೇರೆ ವ್ಯತ್ಯಾಸಗಳೇನು ಆಗೋದಿಲ್ಲ? ಏನೂ ಇಲ್ಲ. ಲಿಂಗಾಯತ ಧರ್ಮದಲ್ಲಿ ಸಬ್ ಕಾಸ್ಟ್ ಏನಿದ್ದಾವೆ ಅವ್ರದ್ದೇನು ಸೋಷಲ್ ಸ್ಟೇಟಸ್ಸು, ಅವ್ರದ್ದೇನು ಇದನ್ನು ಯಾವ ಸಬ್ ಕಾಸ್ಟು ಯಾವ ಜೊತೆಗೆ ಗ್ರೂಪ್ ಮಾಡಿ ಮುಂದುವರಿಸ್ಬೇಕು ಅನ್ನೋದನ್ನು ಮಾತ್ರ ನಾವು ಅಸೆಸ್ ಮಾಡಿ ರಿಪೋರ್ಟ್ ಮಾಡೋದೇ ಹೊರತು ಅದು ಬಿಟ್ಟರೆ ಬೇರೆ ಯಾವ ರೆಲೆವೆನ್ಸೂ ಇಲ್ಲ. ಅದು ಸುಮ್ಮನೆ ಜನ ಮಾತಾಡ್ಕೊಳ್ಳಿಕ್ಕೆ ಏನಾದರೂ ಒಂದು ವಿಷಯ ಬೇಕು ಅಂತೇಳಿ ಇಂಥವೆಲ್ಲ ಹುಟ್ಟಿ ಹಾಕಿ ಪೇಪರ್ನಲ್ಲೆಲ್ಲ ಹಾಕ್ಕೊಳ್ತಾರೆ. ಅದನ್ನು ನಾವೇನು ಸ್ಟಾಪ್ ಮಾಡಲಿಕ್ಕಂತೂ ಆಗೋದಿಲ್ಲ. ಓಕೆ ಸರ್, ನಾನು ನೇರವಾಗಿ ಕೇಳ್ತೀನಿ. ನೀವು ಕಾನ್ಸ್ಟಿಟ್ಯೂಷನನ್ನು ಅರಿದು ಕೊಡ್ತಿದ್ದೀರಾ. ಒಂದು ಧರ್ಮ ಪ್ರತ್ಯೇಕವಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನು ಮಾನದಂಡಗಳಿರಬೇಕು? ಈಗ ವೀರಶೈವ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕವಾದಂಥ ಸ್ಥಾನಮಾನಗಳು ಸಿಗ್ತಾವ ಅಂತ ನೀವು ಕೊಡೋದಕ್ಕಾಗೋದಿಲ್ಲ, ನಿಮ್ಮ ಕಮಿಟಿ ಕೊಡೋದಕ್ಕೆ. ಆ್ಯಸ್ ಎ ಅಡ್ವೊಕೇಟ್, ಆ್ಯಸ್ ಎ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಆಗಿ ಏನು ಹೇಳ್ತೀರಾ? ನೀವು ಈ ಪ್ರಶ್ನೆ ಕೇಳೋದ್ರಿಂದ ಅದಕ್ಕೂ ನಮ್ಮ ಆಯೋಗಕ್ಕೂ ಏನೂ ಸಂಬಂಧ ಇಲ್ಲ. ಬಟ್ ನಾನು ತಿಳ್ಕೊಂಡಾಗೆ ಮುಂಚಿನ ಸರ್ಕಾರ ಮುಂಚಿನ ಟರ್ಮ್ನಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಿ ಅದನ್ನು ಎಲ್ಲ ಎಕ್ಸಾಮಿನ್ ಮಾಡಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿಕೊಂಡು ಒಂದು ತೀರ್ಮಾನ ತಗೊಂಡು ಇದು ಆಗಬಹುದು ಅಂತ ಅನಿಸಿಕೆಯಲ್ಲಿ ಅದು ಸರ್ಕಾರಕ್ಕೆ ಅದರ ಪರ್ವ್ಯೂನಲ್ಲಿ ಬರೋದಿಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಪರ್ವ್ಯೂಗೆ ಹೋಗಬೇಕು. ಅದನ್ನು ರಿಕಮೆಂಡ್ ಮಾಡಿ ಕಳಿಸಿದ್ರು ಸೆಂಟ್ರಲ್ ಗೌರ್ಮೆಂಟಿಗೆ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಏನು ತೀರ್ಮಾನ ಆಗಿದೆ ನನಗೆ ಗೊತ್ತಿಲ್ಲ. ನನಗೆ ಅಂದಾಜಿನಲ್ಲಿ ಅದು ವಾಪಸ್ ಬಂದಿದೆ ಅಂತ ಗೊತ್ತಾಗಿರ್ಬೋದು. ಬಟ್ ಅದು ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಧರ್ಮವನ್ನು ರಿಕಗ್ನೈಸ್ ಮಾಡಲಿಕ್ಕೆ. ಇದಕ್ಕೆ
ಇದನ್ನು ಮಾಡ್ಬೋದು ಇವರ ಬ್ಯಾಕ್ಗ್ರೌಂಡ್ ಕ್ಲೇಮ್ ಪ್ರಕಾರ ಅಂತ ಹೇಳಿ ಅದನ್ನು ಸರ್ಕಾರದವರು ರಿಪೋರ್ಟ್ ಕಳಿಸಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಗೆ. ಅದು ಅಲ್ಲೇ ಪೆಂಡಿಂಗ್ ಇರ್ಬೋದು ಅಥವಾ ಅದು ಏನಾದ್ರು ತೀರ್ಮಾನ ತೊಗೊಂಡಿರ್ಬೋದು. ನೀವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ವಿಚಾರಿಸ್ಬೇಕು ಅದು ಏನಾಗಿದೆ ಅಂತ. ಸರಿ ಸರ್, ಕೊನೆಯದಾಗಿ ಸರ್, ಭಾಳಷ್ಟು ಸರ್ವೆಗಳು ಬಯಲುಸೀಮೆಯಲ್ಲಿ ಸಕ್ಸಸ್ ಆಗ್ತಾ ಇದ್ದಾವೆ. 100% ರಿಸಲ್ಟ್ ಬರುತ್ತೆ, ಎಬವ್ 90% ರಿಸಲ್ಟ್ ಬರುತ್ತೆ. ಆದರೆ ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ನೀವು ಆ ಕಡೆಯಿಂದ ಬಂದಿರೋರಾಗಿರೋದ್ರಿಂದ ಒಂದು ಕಡೆ ಈಗ ನೀವು ಬರೀ ಇಂಟರ್ನೆಟ್ಟೇ ನಂಬ್ಕೊಂಡು ಹೋದರೆ ಭಾಳಷ್ಟು ಕಷ್ಟ, ಅಲ್ಲಿ ಮೊಬೈಲ್ ವರ್ಕ್ ಆಗೋದೇ ಕಷ್ಟ. ಅದೆಲ್ಲದಕ್ಕೂ ಕೂಡ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ? ಎಲ್ಲ ತಯಾರಿ ಮಾಡಿದ್ದೀವಿ. ಆ ಏರಿಯಾದಲ್ಲಿ ಇಂಟರ್ನೆಟ್ ಇಲ್ದಿದ್ದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗಿದೆ. ಅವರು ಕ್ಯಾಂಪ್ ಮೋಡ್ ಅಂತ ಮಾಡ್ತಾರೆ, ಅಥವಾ ಅಲ್ಲಿ ರೆಕಾರ್ಡ್ ಮಾಡಿ ಎಲ್ಲಿ ಇಂಟರ್ನೆಟ್ ಇದೆ ಅಲ್ಲಿ ಬಂದು ಮಾಡೋದು. ಅವ್ರವ್ರದ್ದು ಪ್ಲ್ಯಾನ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗಿದೆ. ಬಟ್ ಅವು ಎಲ್ಲ ಕನ್ಸನ್ನು ನಾವು ಅಡ್ರೆಸ್ ಮಾಡ್ತೀವಿ. ಯಾಕಂದರೆ ನಮ್ಮ ಇದ್ರ ವಿಚಾರದಲ್ಲಿ 7 ಕೋಟಿ ಜನರದ್ದು ಆಗಬೇಕು ಅಂತ, ಯಾರನ್ನೂ ಬಿಟ್ಟಾಕಬಾರ್ದು ಅಂತ. ಸೊ ಅಲ್ಲಿ ಗುಡ್ಗಾಡು ಪ್ರದೇಶದಲ್ಲಿ, ಸ್ಲಮ್ಸ್ನಲ್ಲಿ, ಇಲೆಕ್ಟ್ರಿಕೇಷನ್ ಇಲ್ದಿದ್ದಲ್ಲಿ ಅವನ್ನೆಲ್ಲನೂ ನಾವು ಸೆಕೆಂಡ್ರಿ ಡಾಟಾ ಕಲೆಕ್ಟ್ ಮಾಡಿಕೊಂಡು ಅವಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದು ಆಗ್ತದೆ. ಡೆಡ್ಲೈನ್ ಸರ್, ಡೆಡ್ಲೈನ್ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ಮುಂದುವರಿಸ್ತಾರೆ ಹೆಂಗೆ ಅಂತ? ಹಾಗೇನು ಆಗಲಿಕ್ಕಿಲ್ಲ. ನನ್ನ ಅನಿಸಿಕೆ ಪ್ರಕಾರ 22ರಿಂದ 7ನೇ ತಾರೀಕಿಗೆ ನಾವು ಇಟ್ಕೊಂಡಿದ್ದೀವಿ. ಅದರ ನಂತರ ಆನ್ಲೈನು ಯಾರಾದರೂ ಊರಲ್ಲಿಲ್ಲ ಏನಾದರೂ ಇದ್ದರೆ ಅದಕ್ಕೆ ಫೆಸಿಲಿಟಿ ಮಾಡೋ ವಿಚಾರ ಮಾಡ್ತಾಯಿದ್ವಿ. ಇನ್ನೂ ಏನೂ ತೀರ್ಮಾನ ಆಗಿಲ್ಲ. ಒಂದು 2-3 ದಿವಸ ಜಾಸ್ತಿ ಕೊಡ್ಬೋದು ಆನ್ಲೈನ್ನಲ್ಲಿ ಅಂತ ಚರ್ಚೆ ನಡೀತಾ ಇದೆ. ಇನ್ನೂ ಏನೂ ಫೈನಲೈಸ್ ಆಗಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ಡಿ ನಾಯಕ್ ಅವರ ಒಂದು ಮಾತು. ಕ್ಯಾಮ್ರಾಮನ್ ವಿಜಯ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.